राजा गुरुनाथ की जय। राजाज रास गुरुनाथ गुरुपुत्रेश महाराज की जय। राजाज रास गुरुनाथ जगन्नाथ महाराज की जय। ಪ್ರತಿ ವರ್ಷದಂತೆ ಬಾಬಾಸಾಹೇಬ್ ಮಹಾರಾಜರ ಗಿರಿಮಲ್ಲೇಶ್ವರ ಮಹಾರಾಜರ 5 ಮಂದಿ ಮಹಾತ್ಮರ ಪುಣ್ಯಾರಾಧನೆ ಕಾರ್ಯಕ್ರಮ ಸಾಯಂಕಾಲದ ಕಾರ್ಯಕ್ರಮ ಇಲ್ಲಿ ಸಮರ್ಥರ ದಾಸಬೋಧದ ಪರಮಾರ್ಥ ಸ್ಥಾವರ ನಿರೂಪಣೆ. ಇಲ್ಲೆಲ್ಲ ವೇದಿಕೆ ಮೇಲಿದ್ದಂಥ ಗುರುಬಂಧುಗಳು ಈ ಪಾರಮಾರ್ಥ ಸ್ಥಾವನದ ಬಗ್ಗೆ ಭಾಳ ಸುಂದರವಾಗಿ ವಿವರಣೆ ಮಾಡಿದ್ದಾರೆ. ಈ ಸಂಪ್ರದಾಯ ಗುರು ಪರಂಪರೆ ಅದಕ್ಕೆ ಆಧಾರವನ್ನು ಇಟ್ಕೊಂಡು ದಾಸಬೋಧ ರಾಮದಾಸ್ ಮಹಾರಾಜರ ಅವ್ರು ಹೇಳ್ತಾರೆ 20 ದಶಕ 200 ಸಮಾಸದ ಪ್ರತಿಯೊಂದರಲ್ಲಿನೂ ಈ ಮಾನವ ಜನ್ಮದ ಶ್ರೇಷ್ಠತೆಯನ್ನು ಅರಿಯುವಂಥ ಎಲ್ಲ ಥರದ ವಿಷಯಗಳನ್ನು ಹೇಳಿದ್ದಾರೆ. ನಾವೆಲ್ಲ ಜೀವನದಲ್ಲಿ ಈ ಪ್ರಪಂಚ ಮತ್ತು ಪಾರಮಾರ್ಥದ ಹೇಳ್ತಾರಲ್ಲ, ಪಾರಮಾರ್ಥತೋ ರಾಜದಾರಿ ಪಾರಮಾರ್ಥ ನಾಹಿತು ವಿಕಾರಿ. ಪಾರಮಾರ್ಥಂದ್ರೆ ರಾಜಮಾರ್ಗ. ಎಷ್ಟು ಸಂಪತ್ತಿದ್ರು ಪಾರಮಾರ್ಥದ ಅರಿವು ಅವ್ನಿಗೆ ಇರಲಿಲ್ಲಪ್ಪ ಅಂತಂದ್ರೆ ಅದು ಬಿಕಾರಿಗೆ ಸಮಾನ. ಅಂದರೆ ಕಣ್ಣಿಗೆ ಕಾಣುವಂಥ ವಸ್ತು ಸಂಪತ್ತು ಎಲ್ಲ ಒಂದು ದಿವಸ ನಾಶ ಆಗೋದು. ಕಣ್ಣಿಗೆ ಕಾಣಲಾರಂಥ ವಸ್ತು ಅದು ಯಾವುದಪ್ಪ ಅಂತಂದ್ರೆ ನಿನ್ನ ಅಂತರಾತ್ಮ. ಆತ್ಮನ ಜಾಗ್ರತೆ ಮಾಡ್ಕೊಳ್ಳೋದು ಮನುಷ್ಯನ ಮುಖ್ಯ ಗುರಿ. ನಾವೆಲ್ಲ ಇಷ್ಟು ಕಷ್ಟಪಟ್ಟ ದಿನ್ನೇ ಮಾಡ್ತೀವಿ, ಸಪ್ತಾಹಗಳನ್ನು ಮಾಡ್ತೀವಿ, ಭಜನೆಗಳನ್ನು ಮಾಡ್ತೀವಿ. ಎಲ್ಲ ಎದರ ಸಲುವಾಗಿ ಅದನ್ನು ನಮ್ಮ ಮನಸ್ಸಿನ ಜಾಗ್ರತೆ ಸಲುವಾಗಿ. ಅದಕ್ಕೆ ಅವರು ದಾಸಪುರದೊಳಗೆ ಹೇಳ್ಯಾರ, ನಿತ್ಯ ನೇಮಿ ಪ್ರಾತಃ ಕಾಳಿ ಮಧ್ಯಾಹ್ನ ಕಾಳಿ ಸಾಯಂಕಾಳಿ ನಾಮಸ್ಮರಣ ಸರ್ವ ಕಾಳಕರ್ತವ್ಯಾವಿ. ಬದಲಾವಣೆ ಜಗತ್ತಿನ ನಿಯಮತಲ್ಲ. ಹಂಗೆ ಎಂತೆಂಥವರೆಲ್ಲ ವಾಲ್ಯಗಳು ಅಂತ ವಾಲ್ಮೀಕಿ ಋಷಿಯಾಗಿ ಪರಿವರ್ತನ ಆದ. ಅಂಗುಲಿ ಮಾಲನಂತ ಬುದ್ಧನ ಅನ್ಯಾಯ ಆದ, ಬುದ್ಧ ಭಿಕ್ಷು ಆದ. ಹಂಗೆ ಈ ಮನುಷ್ಯನಲ್ಲಿ ಬದಲಾವಣೆ ಕಾಣ್ಲಿಕ್ಕೆ ಶಕ್ಯತೆ. ಅದಕ್ಕೆ ಅವರ ಜ್ಞಾನಿಗಳು ಇದನ್ನು ವರ್ಣನೆ ಮಾಡಿದರು. ಮಾನವ ಜನ್ಮ ದೊಡ್ಡದು, ಇದಕ್ಕೆ ಎಲ್ಲನೂ ಆಗಲಾಕ ಬರ್ತೈತಿ. ಪರಿವರ್ತನೆ ಜಗದ ನೇಮ. ಮಾನವ ಮಹಾಮಾನವ ದೇವ ಮಾನವ ಆಗ್ಲಕ್ಕ ಬರ್ತೈತಿ. ವಿಷಯಾಸಕ್ತನಾಗಿ ವ್ಯಸನಾದಿಗಳನ್ನು ಅಂಟುಕೊಂಡು ವಾಮ ಮಾರ್ಗ ತಲ್ಲ ಅನ್ಯ ಮಾರ್ಗವನ್ನು ಹಿಡಿದು ಆಯುಷ್ಯವನ್ನು ವ್ಯರ್ಥ ಕಳೀಲಾಕ ಬರ್ತೈತಿ. ಅದಕ್ಕೆ ಅವ್ರ ಜ್ಞಾನಿಗಳು ಹೇಳ್ತಾರೆ, ಅವರವರಿಗೆ ಅವರವರ ಮನವೊಲಿದೈತಿ ಬ್ರಹ್ಮ, ಸುವಿವೇಕಿಗಳಿಗೆ ಆತ್ಮತತ್ವ ಬ್ರಹ್ಮ. ಅಂದರೆ ಈ ಒಂದು ಪರಮಾರ್ಥದೊಳಗೆ ನಾವು ಜೀವನವನ್ನು ಕಳೆದದ್ದಾತಂದ್ರೆ ಅವ್ರು ಹೇಳ್ತಾರೆ, ದೂರವಿಲ್ಲವೋ ಮುಕ್ತಿ. ಮನುಷ್ಯನಿಗೆ ಅವಶ್ಯಕತೆ ನಾವೆಲ್ಲ ಇಷ್ಟು ಮಾಡೋದ್ರೆ ಅದ್ರ ಸಲಾಗಿ ಕೊನೆಗೆ ಜೀವನ ಮುಕ್ತಿ. ಅಂದರೆ ಈ ಜನನ ಮರಣದ ಬಾಧೆಯನ್ನು ಕಳ್ಕೊಳ್ಳೋದು. ಅದಕ್ಕೆ ಏನೂ ಹತ್ತಾಗಿಲ್ಲ, ಭಾಳ ಶಿಕ್ಷಣನೂ ಹತ್ತಂಗಿಲ್ಲ, ಭಾಳ ಅಧ್ಯಯನ ಮಾಡೋದು ಹತ್ತಂಗಿಲ್ಲ. ಅವ್ರು ಹೇಳ್ತಾರೆ, ಸುಮ್ಮನಿರು ನಾಲಿಗೆ ಸಾಕ್ಷಾತ್ ನಾಲಿಗೆ ಸುಮ್ಮನಿರು. ಸುಮ್ಮನಿದ್ದರೆ ನೀನು ಪರಬ್ರಹ್ಮನಾಗಬೇಕು.
ನಾವು ಏನೆಲ್ಲ ಮಾಡಿದ್ರು ಕೆಡಿಸೋದು ಅದರಿಂದ ನಮ್ಮ ನಾಲಿಗೆ ನಮ್ಮನ್ನು ಕೆಡಿಸ್ತದೆ. ಜನರ ಕಡೆಯಿಂದ ಪ್ರತಿಕಾರ, ನಾವು ಯಾರು ಬೇದಿಪ್ಪ ಅಂದ್ರೆ ಹೊಳ್ಳಿ ನಮ್ಗೆ ಬೈತಾರೆ. ಎಲ್ಲರ ಜೊತೆಗೆ ಅನ್ಯೋನ್ಯವಾಗಿ ಪ್ರೀತಿಯಿಂದ ನಡ್ಕೊಂಡು ಅದು ಆ ಪ್ರೀತಿ ನಮಗೆ ಹೊಳ್ಳಿ ಜಗತ್ತು ತೋರಿಸ್ತದೆ. ಹಾಗೆ ಇದು ನಮ್ಮ ನಡೆನುಡಿಗಳ ಬಹಳ ಪರಿಶುದ್ಧತೆ ಬೇಕು. ಹೇಳ್ತಾರೆ, ನಡೆ ನುಡಿ ತಪ್ಪ ಹುಡುಕುತ್ತ ಬರುವ, ಶಿಕ್ಷಾ ಮಾಡದಂತೆ ಮನೆಗೆ ಅಪ್ಪಣೆ ಕೊಡುವ. ಹಂಗೆ ಈ ಸಂಪ್ರದಾಯ ಗುರು ಪರಂಪರೆಯಲ್ಲಿ ಬಾಬಾಸಾಹೇಬ್ ಮಹಾರಾಜರು ನಡೆದು ಬಂದ ದಾರಿ, ನಿರ್ಮಲೇಶ್ವರ ಮಹಾರಾಜರು ನಡೆದು ಬಂದ ದಾರಿ. ಈ ಸಂಪ್ರದಾಯವನ್ನು ಬೆಳೆಸಬೇಕಂದ್ರೆ ಬಾಬಾಸಾಹೇಬ್ ಮಹಾರಾಜರ ಮೊದಲಿಗೆ ಅವರೆಲ್ಲ ಭಕ್ತಿ ಪ್ರಚಾರ, ಅವರೇನೋ ತಮ್ಮ ಊರೊಳಗೆ ಅವರು ವಾರ್ಕರಿ ಸಂಪ್ರದಾಯದಲ್ಲಿ ಅಂದರೆ ಪಾಂಡ್ರಪ್ಪುರಕ್ಕೆ ಹೋಗೋದಾಯ್ತು, ದೇವರ ದರ್ಶನ ಹೀಗೆಲ್ಲ ಇದ್ದರು. ಅವ್ರಿಗೆ ಏನೋ ಅಕಸ್ಮಾತಾಗಿ ಗುರುಲಿಂಗಲಿಂಗಮ್ಮ ಮಹಾರಾಜರಂಥವ್ರು ಭೇಟಿ ಆದರು. ಗುರು ಉಪದೇಶವನ್ನು ಪಡ್ಕೊಂಡ್ರು, ಈ ಸಾಧನ ಮಾರ್ಗಕ್ಕೆ ತೊಡಕಿದ್ರು. ಇದರೊಳಗೆ ಹೇಳ್ತಾರಲ್ಲ, ಅವರೆಲ್ಲ ಜ್ಞಾನಿಗಳು ಹೇಳ್ತಾರೆ, ಈ ಪರಮಾರ್ಥ ಅನ್ನೋದು ಹೆಂಗೈತಪ್ಪ ಅಂತಂದ್ರೆ ಮಾಧವಾನಂದ ಪ್ರಭುಜಿಯವರು ಒಂದು ಉದಾಹರಣೆ ಕೊಡ್ತಾರೆ. ಪ್ರಪಂಚಕ್ಕೆ ಮತ್ತು ಪರಮಾರ್ಥಕ್ಕೆ ಇರುವಂಥ ವ್ಯತ್ಯಾಸಗಳನ್ನು ಅದನ್ನು ಅವ್ರು ಮಾಡಿ ತೋರಿಸಿದ್ರು. ಬಾಬಾಸಾಹೇಬ್ ಮಹಾರಾಜಂಥವ್ರು, ನಿರ್ಮಲೇಶ್ವರ ಮಹಾರಾಜಂಥವ್ರು, ಏರ್ಲೈನಿಕ ಗುರುಗಳು ಬಸವರಾಜ ಸ್ವಾಮಿಗಳು ಉದಾಹರಣೆ ಕೊಟ್ಟರು. ನಿರ್ಮಲೇಶ್ವರ ಮಹಾರಾಜರಿಗೆ ಏನು ಬೇಕಾಗಿತ್ತು? ಬೇಕಾದಷ್ಟು ಆಸ್ತಿ ಅದನ್ನೆಲ್ಲ ಹೊಳ್ಳಿ ಪಡ್ಕೊಳ್ಳೋಕ್ಕೂ ಶಕ್ಯತೆ. ಮತ್ತು ಅದಕ್ಕಿಂತಲೂ ಹೆಚ್ಚಿನ ಪ್ರಮಾಣ ಅಡತಿ ಅಂಗಡಿ, ವ್ಯಾಪಾರ, ಉದ್ಯೋಗ, ಅದು ಕಿಲೋಗಟ್ಟಲೆ ಬಂಗಾರ ಕೊಂಡಿಡಕ್ಕೆ ಬರ್ತಿತ್ತು, ಅರಮನೆ ಅಂತ ಮನೆ ಕಟ್ಟಕ್ಕೆ ಬರ್ತಿತ್ತು. ಆ ಹವ್ಯಾಸ ಅವರಲ್ಲಿ ಇಲ್ಲ. ಯಾಕೆ ಇಲ್ಲ ಅಂದ್ರೆ ಅವ್ರು ಏನು ಕಾಣಬೇಕಲ್ಲ ಅದನ್ನು ಕಾಣಿದ್ರು. ನಾವೇನು ಕಂಡಿಲ್ಲ ಅದನ್ನು ಅವ್ರು ಕಂಡಿದ್ರಂತ. ನಾವು ಅಲ್ಪ ತೃಪ್ತರು, ಹೆಣ್ಣು ಹಣ್ಣು ಮಣ್ಣು ಸಂಪತ್ತು ಇಷ್ಟಾರು ಸಾಕಂತ ನಾವು ಕೂತೀವಿ ನೋಡ್ರಿ. ಎಲ್ಲೆಲ್ಲ ದೇವ್ರಿಗೆ ಹೋಗ್ತೀವಿ, ಕಾಯಿ ಕರ್ಪೂರ ಮಾಡ್ತೀವಿ. ಎಲ್ಲಿ ಹೋದ್ರೂ ನಾವು ಬೇಡ್ಕೊಳ್ಳೋದೇನಪ್ಪ ಅಂತಂದ್ರೆ, ನಾನು ಹೊಲ ಬೆಳೀಲಿ, ಬೋರ್ ಹೊಡೆದ್ರೆ ನೀರಾಗಲಿ, ಬಾಯಿ ಹೊಡೆದ್ರೆ ನೀರಾಗಲಿ, ನಾವು ಅಲ್ಪ ತೃಪ್ತರು ಅಂತ ಹೇಳೋರು. ಅವರೆಲ್ಲ ಬಾಬಾಸಾಹೇಬ್ ಮಹಾರಾಜರಂಥವ್ರು, ನಿರ್ಮಲೇಶ್ವರ ಮಹಾರಾಜರಂಥವ್ರು ಅಂಥ ಒಂದು ಸರ್ವಸಂಗ ಪರಿತ್ಯಾಗದಿಂದ ಎಲ್ಲ ಅವ್ರು ನೋಡ್ರಿ ಎಷ್ಟು ಸೂಕ್ಷ್ಮತೆ ಅಂದ್ರೆ, ನಿರ್ಮಲೇಶ್ವರ ಮಹಾರಾಜರಿಗೆ ಮನ್ಯಾಗಿನ ಮಂದಿ 14 ಮಕ್ಕಳ ಹೆಂಡತಿ ಎಲ್ಲರೂ ತಿಳ್ಕೊಂಡ್ರು, ಒಂದು ಹನಿ ಕಣ್ಣಾಗ ನೀರು ಬರಲಿಲ್ಲ. ಅವರು ಅದನ್ನು ಕಂಡಿದ್ರು. ಏನ ಇದು ಬರ್ತೈತಿ ಹೋಗ್ತೈತಿ. ಅವ್ರು ಹೇಳ್ತಾರ, ದೃಷ್ಟಿ ಸದಿಸಿ ಮನಸ್ಸು ಭಾಷೆ ತದ್ದು. ಅದೇ ಯಾವುದು ಕಣ್ಣಿಗೆ ಕಾಣುವಂಥ ವಸ್ತು ಬರ್ತೈತಿ, ಇರ್ತೈತಿ, ಹೋಗ್ತೈತಿ. ಆದರೆ ಅವಿನಾಶ್, ಎಂದೂ ನಾಶ ಆಗಲಾರ್ದಂಥದ್ದನ್ನು ಸದ್ಗುರು ನನಗೆ ಕೊಟ್ಟಾರ. ಅದಕ್ಕೆ ಅವರು, ಯಾಕಂದ್ರೆ ಇದಕ್ಕೆಲ್ಲ ನಾವು ಬರೋ ಶರೀರ ಬದಲು ಏನು, ಯಾಕಂದ್ರೆ ಅವ್ರು ಮಾಧವಾನಂದ ಪ್ರಭು ಹೇಳಿ ಇರುತ್ತೆ, ಇದು ಪಾರಮಾರ್ಥ ಮತ್ತು ಪ್ರಪಂಚ. ಪಾರಮಾರ್ಥ ಅಂದರೆ ಹೆಂಗೆ, ಒಂದು ಹನಿ ಜೇನುತುಪ್ಪನ್ನು ಒಂದು ಅಂಗೈಯಾಗಿ ಇಟ್ಕೊಂಡು ನೆಕ್ಕಿದ್ದು ಇದು ಪ್ರಪಂಚ. ಅದ ವ್ಯಕ್ತಿ ಜೇನು ಹುಟ್ಟಿಗೆ ಬಾಯಿ ಹೆಚ್ಚಿ ಸೈದಾಗ ಎಷ್ಟು ಆನಂದ ಆಕೈತಲ್ಲ, ಅದು ಪಾರಮಾರ್ಥ. ಪ್ರಪಂಚದೊಳಗೆ ಅಲ್ಪ ತೃಪ್ತರತೆ ಯಾಕತ್ತಾರಂದ್ರೆ, ಇದಕ್ಕೆ ಒಂದು ಹನಿ ನೆಕ್ಕಿದಪ್ಪ ಅದು ಅದರದ್ದು ಸ್ವಾದ ಸ್ವಲ್ಪ. ಇದು ಜೇನು ಹುಟ್ಟಿಗೆ ಬಾಯಿ ಏನಾಗತ್ತೆ, ಅದನ್ನು ಹೇಳಕ್ಕೆ ಬರಂಗಿಲ್ಲ. ಆ ಆನಂದ ಹೇಳಕ್ಕೆ ಬರಂಗಿಲ್ಲ, ಹೇಳು ಅದನ್ನು ವರ್ಣನಾತೀತ ಇರ್ತೈತೆ ಅದು. ಅಂಥ ಒಂದು ಅಧ್ಯಾತ್ಮದ ಸಾರಿ ಒಳಗವರೆಲ್ಲ ಬೆರೆತು ಜ್ಞಾನಿಗಳಾಗಿ ಮಹಾಪುರುಷರಾಗಿ ಬಾಬಾಸಾಹೇಬ್ ಮಹಾರಾಜರಂಥವ್ರು 33 ಹಳ್ಳಿ ಇನಾಮದಾರಕ್ಕೆ 5,000 ಎಕರೆ ಜಮೀನು ಅದನ್ನೆಲ್ಲ ಕಡೆ ಸರಿಸ್ಕಿಸಿಂದ ಬಂದ ಏನಪ್ಪ ಅಂತಂದ್ರೆ, ಒಂದು ಕುದುರೆ ಅದ್ರ ಮ್ಯಾಗ ತಮಗೆ 10 ಒಟ್ಟು ಅನಾಜ ತೊಗೊಂಡು, ಆಹಾರ ಧಾನ್ಯ ತೊಗೊಂಡು ಪ್ರತಿ ಹಳ್ಳಿಯಲ್ಲಿ ಭಕ್ತಿ ಪ್ರಚಾರ ಏನು ಮಾಡ್ತಿದ್ರು, ಎಲ್ಲ ನಾಶವಾಗ್ತೈತಿ, ಕೂತು ಧ್ಯಾನ ಮಾಡಿರಿ, ದೇವರಾಗ್ರಿ, ಮುಕ್ತರಾಗ್ರಿ, ಇಷ್ಟ ಹೇಳ್ಕೊತ ಬಂದ್ರಿಲ್ಲ ಅವರು.
ಇದನ್ನು ಬಿಟ್ಟೆಲ್ಲ ಏನು ಬೇರೆ ಹೇಳಿಲ್ಲ, ಹೊಲ ಗಳಿಸ್ರಿ, ಮನೆ ಗಳಿಸ್ರಿ, ದೊಡ್ಡ ಮನೆ ಕಟ್ಟ್ರಿ, ಏನಾರು ಭಯಂಕರ ಸಂಪತ್ತು ಗಳಿಸಿ ಇರತ್ತೆ ಏನು ಹೇಳಿ ಏನು ಹೇಳಿಲ್ಲ. ಆ ಮಾರ್ಗದೊಳಗೆ ಹೇಳಿಲ್ಲ ಅವರು. ನಾವು ಹೇಳ್ತಾರಲ್ಲ, ಎದರ ಸಲಾಗಿ ಬಂದಿದ್ದೀವಿ, ನಾನು ಯಾರು, ಎದರ ಸಲಾಗಿ ಬಂದೀನಿ, ಏನು ಮಾಡಬೇಕಾಗಿತ್ತು ಅದನ್ನು ತಿಳಿಸ್ಕೊಡೋರು ಸದ್ಗುರುಗಳು ಅಂತ ಹೇಳ್ತಾರಲ್ಲ. ಜೋ ಸದ್ದೋಸ್ತು ಧಾಕವಿದು ಸದ್ಗುರು. ಹಾಗೆ ನಮ್ಮನ್ನು ಆ ಒಂದು ಪರಮಾರ್ಥದ ಸವಿಯನ್ನು ಸವಿಸಲಾಗಿ ಇವೆಲ್ಲ ಸಪ್ತಾಹಗಳು ಮಾಡೋದು ಅದ್ರ ಸಲಾಗಿ ನಿತ್ಯನೇಮ ಧ್ಯಾನ ಉಪಾಸನ ಮಾಡಲಿ. ಅವ್ರಿಗೆ ಏನು ಅವಶ್ಯಕತೆ ಇತ್ತು, ಗುರುಗಳಿಗೆ ಜ್ಞಾನಿಗಳಿಗೆ. ನಮಗೆ ನಮ್ಮ ಪ್ರಪಂಚ ಎಲ್ಲ ಬಿಡಿಸ್ಕೊಂಡು ತಂದು ದಿಂಡಿ ಪಲ್ಲಕ್ಕಿ ಉತ್ಸವ ಆಯ್ತು, 10-15 ದಿವಸ ಗಂಟೆ ಅದರೊಳಗೆ ನಮ್ಮ ಜೀವನ. ಯಾಕಂದ್ರೆ ಮನುಷ್ಯನಲ್ಲಿ ಅವ್ರು ಹೇಳ್ತಾರೆ, ನಾಮಗೀತ ವಾಟಚಾಲಿ ಪಾವುಲಿ ಮಾವುಲಿ. ಒಂದೊಂದು ಹೆಜ್ಜೆ ನಾವು ಧ್ಯಾನ ಮಾಡ್ತಾ ಇಟ್ಟು ಇದು ಒಂದು ಯತ್ನ ಮಾಡಿದಂಥ ಶಕ್ತಿ ಇದು ಇಂಡಿಯಾದೊಳಗೆ ಪಾದಯಾತ್ರದೊಳಗೆ ಐತಿತ್ತು. ಅವ್ರು ದೇವ್ರ ಹತ್ರ ಮಾತು ಒಂದೊಂದು ಯತ್ನ ಮಾಡಿದ ಶಕ್ತಿ ಐತೈತೆ ಅದು. ಆಗಿನ ಋಷಿಮುನಿಗಳೆಲ್ಲ ಹೋಮ ಹವನಗಳನ್ನು ಮಾಡ್ತಿದ್ರು, ಯಜ್ಞಾದಿಗಳನ್ನು ಮಾಡ್ತಿದ್ರು. ಇವರು ಅತ್ಯಂತ ಸುಲಭವಾಗಿ ನಮಗೇನೇನು ಕಂಬಿಳ್ಳಾರ್ದಂಗೆ ವ್ಯವಸ್ಥಿತವಾಗಿ ಧ್ಯಾನ ಮಾಡ್ರಪ್ಪ, ನಿತ್ಯ ಉಪಾಸನೆ ಮಾಡಿರಿ. ಎಷ್ಟು ನೋಡ್ರಿ ಅವರೆಲ್ಲ ಅಂಥ ಒಂದು ಶಾಲೆಯನ್ನು ಹಾಕಿದ್ರು ಅವರು. ಆ ಶಾಲೆಯೊಳಗೆ ಯಾರು ಪಾಸ್ ಹಾಕಾರ, ಯಾರನ್ನ ಪಾಸ್ ಹಾಕಾರ, ಯಾರಾದ್ರ ಆನಂದವನ್ನು ಪಡ್ಕೊತಾರೆ. ಭಾಳ ಮಂದಿ ತಪ್ಪಲ ಮರಿ ಕಾಯಂಗೆ ಬದುಕಿ ಭಾಳ. ಯಾಕಂದರೆ ಈ ಸಂಪ್ರದಾಯದಲ್ಲಿ ಗುರು ಶಿಷ್ಯಾಚ ಏಕಚಿಪ್ಪದವರು ಸ್ವಾಮಿಗಳು ಹೇಳಿದ್ರೆ, ಅದಕ್ಕೆ ಮ್ಯಾಗ ಕೂತವ್ರಕ್ಕಿಂತಲೂ ತೆಳಗೆ ಕೂತವ್ರು ಜಾಗ್ರತೆ ಇರ್ತಾರೆ. ನಮ್ಮನ್ನು ನಮ್ಮ ಶಬ್ದಗಳನ್ನು ಅವಲೋಕನ ಮಾಡ್ತಿರ್ತಾರೆ. ಅದೇ ಇವರು ಚಲೋ ಹೇಳ್ರಪ್ಪ, ಇವ್ರು ಹಿಂಗೆ ಹೇಳ್ರಿ, ಇವ್ರಿಗೆ ಹೇಳ್ರಿ, ನಮ್ಮನ್ನ ವಿಚಾರ ಮಾಡ್ತಿರ್ತಾರೆ. ವಿಚಾರವಾದಿಗಳು ನೀವು ಕೇಳವ ಭಾಳ ಸಣ್ಣವ, ಹೇಳವ ಭಾಳ ದೊಡ್ಡವ್ರು ಅಂತೀರಂಗಿಲ್ಲ. ಅದಕ್ಕೆ ಹೇಳ್ತಲ್ಲ, ಎತ್ತನ ಮಾಮರ ಎತ್ತನ ಕೋಗಿಲೆ ಎತ್ತಿಂದ ಎತ್ತ ಸಂಬಂಧವಿಲ್ಲ. ಗುರು ಶಿಷ್ಯರ ಸಂಬಂಧ ಭಾಳ ಅಮೋಘವಾದದ್ದು. ಹೇಳ ಅದಕ್ಕೆ ಮತ್ತು ಗಿರಿಮಲ್ಲೇಶ್ವರ ಮಹಾರಾಜರು ಆಸ್ತಿ ಕಳ್ಕೊಂಡ್ರು, ಮಕ್ಕಳ ಹೆಂಡ ಎಲ್ಲ ಸಂಪತ್ತು ಕಳ್ಕೊಂಡ್ರು. ಅಂದರೆ ಒಟ್ಟು ಏನು ಇಲ್ಲದಂಗೆ ಆದ್ರೆ, ಎಲ್ಲ ಇದ್ದವ್ರು ಏನು ಇಲ್ಲದಂಗೆ ಆದ್ರೆ. ಅದ ಗಿರಿಮಲ್ಲೇಶ್ವರ ಮಹಾರಾಜರು ಒಮ್ಮೆ ಬಾಬಾಸಾಹೇಬ್ ಮಹಾರಾಜ ದರ್ಶನಕ್ಕೆ ಬಂದಾಗ, ಅಂದರೆ ಇದು ಸಂಪತ್ತಿನ ಮೋಹ ಯಾರನ್ನೂ ಬಿಟ್ಟಿಲ್ಲ, ಭಾಳ ಮಂದಿನ ಆಟ ಆಡಿಸೈತಿ, ಅದು ಯಾರನ್ನೂ ಬಿಟ್ಟಿಲ್ಲ. ಹಂಗೆ ಎಲ್ಲವನ್ನೂ ಅರಿತಂಥವ್ರನ್ನು ಸಹಿತ ಒಮ್ಮೆ ಹೋಗಿತೈತಿ. ಇಲ್ಲಿ ಅದಕ್ಕೆ ಹೇಳ್ತಿದ್ರು ಅವರು, ಸತ್ತ 3 ದಿವಸ ತಕ್ಕ ಇದ್ರ ಮ್ಯಾಗ ಶ್ವಾಸ ಬೇಡ ಗಿರಿಮಲಪ್ಪ ಮಾರದ್ರ ಐದು ಮಾತೈತಿ. ಈ ಶರೀರ ಮ್ಯಾಗ ಇದು ಯಾವಾಗ ಮೋಹಕ್ಕೆ ಒಳಗಾಕೈತಿ, ಯಾವಾಗ ಆಸೆ ಆಕಾಂಕ್ಷೆ ಒಳಗಾಗಿ ತನ್ನನ್ನು ಮರಿತೈತಿ. ಮರೆತ ಯಾವುದರೇ ಒಂದು ಮೋಹದೊಳಗೆ ತನ್ನನ್ನು ತೊಡಗಿಸ್ಕೊಂಡು ಕೊನೆಗೆ ನಗರ ಕಾನ ಘಾಟ್ಕ ಅಂತಲ್ಲ. ಹಂಗೆ ಅವ್ರು ಗಿರಿಮಲ್ಲೇಶ್ವರ ಮಹಾರಾಜರು ಮ್ಯಾಗ ಬರ್ತಿದ್ರು, ಗುರುಗಳಿಗೆ ಭೇಟಿ ಹಾಕಿದ್ರು, ದರ್ಶನ ತಗೊಳ್ತಿದ್ರು. ಅವ್ರು ಬಾಬಾಸಾಹೇಬ್ ಮಹಾರಾಜರು ಶಿಷ್ಯ ಗುರು ಶಿಷ್ಯರ ಚರ್ಚೆಗಳು ನಡೀತಿರ್ತಾವಲ್ಲ, ಅವ್ರು ಬಾಬಾಸಾಹೇಬ್ ಮಹಾರಾಜರು ಹೇಳ್ತಿರತ್ತೆ, ಇವೆಲ್ಲ ಕಸ ಹೊಡ್ಯಾರ ಯಾರಲ್ರಿ ಆಶ್ರಮದಾಗ ಆಳತ್ರಿ ಅಂತಿದ್ರತ್ತ ಅವ್ರು ಮಹಾರಾಜರು. ಏನು ಹೇಳ್ತಾರೆ ಹೇಳಿ, ಭಜನೆ ಮಾಡೋರು ಯಾರಲ್ರಿ, ಪೂಜೆ ಮಾಡೋರು ಇರಲಿ, ಆಳಸ್ರಿ ಪಗಾರ ಕೊಡ್ತೀನಿ ಅಂದ್ರೆ ಅವ್ರ ತಿಲಾಗ ಏನಿತ್ತು, ನಾನು ಸಾಹುಕಾರ. ಇಷ್ಟೆಲ್ಲದು ಏನು ಹೇಳಿದ್ದಕ್ಕೆಲ್ಲ ಆಳು ಹಚ್ಚಿರಿ ಅಂದ್ಕೊಳ್ಳೆ ಬಾಬಾಸಾಹೇಬ್ ಮಹಾರಾಜರು ಅಂದ್ರೆ ಗಿರಿಮಲಪ್ಪ ಮಹಾರಾಜರಿಗೆ, ಯಾಕೆ ಗಿರಿಮಲಪ್ಪ ಎಲ್ಲದಕ್ಕೆ ಏನು ಕೇಳಿದಕ್ಕೆಲ್ಲ ಆಳು ಹಚ್ಚತಿ, ಭಾಳ ದೊಡ್ಡ ಸಾಹುಕಾರ ಆಗಿದ್ದಾನ, ನಿನಗೆ ರೊಟ್ಟಿ ಕೊಬ್ಬರಿ ಚೂರು ಮಾಡೋದೇನಂತ ಅಂದು ಇದನ್ನೆಲ್ಲ ಇದಕ್ಕೆ ಹೇಳಿಲ್ಲ ಅವ್ರು, ಎಲ್ಲ ಕಸ್ಕೊಂಡವ್ರು ಅವ್ರ ಹತ್ರ ಹೇಳಿ, ರೊಟ್ಟಿ ಕೊಬ್ಬರಿ ಚೂರು ಮಾಡೋದೇನಂತ ಅಂದ್ರೆ ಅವ್ರು ಬಾಬಾಸಾಹೇಬ್ ಮಹಾರಾಜರು. ಮುಂದೆ ಅದೇ ಗತಿನ ಆಯ್ತು. ಆದ್ರೆ ಅವ್ರು ಅದಕ್ಕೆ ಹೆದರ್ಲಿಲ್ಲ. ಅವರ ಸಂಪತ್ತು ಕಳ್ಕೊಂಡಾಗೂ ಆ ಒಂದು ಅವಸ್ಥೆಯನ್ನು ಪಡ್ಕೊಂಡಂಥವ್ರು ಸ್ಥಿತಪ್ರಜ್ಞರು ಹೋಗ್ತಾರಲ್ಲ, ನಿರ್ವಿಕಲ್ಪ ಸಮಾಧಿ ಇರ್ತಾರಲ್ಲ, ಎಲ್ಲ ಕಳ್ಕೊಂಡಾಗ ಎಲ್ಲದಕ್ಕಿಂತ ಸಮಾಧಾನ ಇದರೊಳಗೆ ಐತೆ ತಿಳ್ಕೊಂಡವರು
ಗಿರಿಮಲ್ಲೇಶ್ವರ ಮಹಾರಾಜರು ಅಂಥ ಶಾಲೆಯೊಳಗೆ ಬೆಳೆದಿದ್ರು ಅವರು. ಬಾಬಾಸಾಹೇಬ್ ಮಹಾರಾಜರು ಹಾಕಿದಂಥ ಶಾಲೆಯೊಳಗೆ ಇದರೊಳಗೆ ಭಾಳ ಮಹತ್ವ ಐತಿ. ನಮಗೆ ನಿಮಗೆ ನಮ್ಮ ಏನೋ ಸಣ್ಣ 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 ವಿಷಯಕ್ಕಾಗಿ ನಮ್ಮನ್ನು ನಾವು ದೇವ್ರು ಹೇಳ್ತಿದ್ರಿ ಈ ಮಾತು, ಒಂದು ಕಪ್ ಚಾದ ಸಲುವಾಗಿ ನಮ್ಮ ಆತ್ಮನನ್ನು ನಾವು ಮಾರ್ಕೊಂಡ್ಬಿಡ್ತೀವಿ. ಒಂದು ಕಪ್ ಚಹಾ ಅದ ನಮ್ಮ ಸುಳ್ಳು ಹೇಳಕ್ಕಾಗ್ತೈತಿ. ಒಂದು ಯಾರದೇ ಒಂದು ಕಪ್ ಚಹಾ ಕುಡಿದ್ರೆ ಹೆಂಗೆ ಒಮ್ಮೆ ರಾಮ ಲಕ್ಷ್ಮಣ ಸೀತಾ ವನವಾಸದಾಗ ಹೊರಟು ಟೈಮ್ದಾಗ ಕೆಲವೊಂದು ಜಾಗದಲ್ಲಿ ಕೂತಾಗ ಪರಿಸರ ಹೇಳೋರು ಸ್ವಾಮಿಗಳು, ಈ ಜಾಗದಾಗ ಬಂದು ಉಳ್ಳಾಡಿರ ಅಥವಾ ಮಣ್ಣು ಮೀ ಹಚ್ಕೊಂಡ್ರೆ ಶರೀರ ಪಾವನ ಆಕೈತಿ, ಕೂತು ಧ್ಯಾನ ಮಾಡಿದ್ರೆ ಮನ ಜಾಗೃತ ಆಕೈತಿ. ಹಂಗೆ ಲಕ್ಷ್ಮಣ ರಾಮ ಸೀತಾ ಒಂದು ಕಡೆ ವಿಶ್ರಾಂತಿ ತಗೊಳ್ಸರ ಒಂದು ಕಡೆ ಕೂತ್ಕೊಳ್ಳಿ. ಅವಾಗ ರಾಮ ಹೇಳ್ದತ್ತೆ, ಯಾಕೆ ಲಕ್ಷ್ಮಣ ಕಾಲು ಭಾಳ ಸಾತು, ಸ್ವಲ್ಪ ಕಾಲು ಒತ್ತತ್ತು, ಸ್ವಲ್ಪ ಕಾಲು ಒತ್ತು. ಯಾಕೆ 2 ದಿವಸ ದಿನ ನಾನು ಒತ್ತದು, ಇವತ್ತು ನೀ ನಾನು ಕಾಲು ಒತ್ತಂದತ್ತಾವ ಲಕ್ಷ್ಮಣ. ದಿನ ನಾನೇ ಒತ್ತು, ಇವತ್ತು ಒಂದು ದಿವಸ ನೀನು ನನ್ನ ಕಾಲು ಒತ್ತಲ ಅಂದತ್ತ. ಅವಾಗ ರಾಮನಿಗೆ ಏನಂತ ಮುಗಿರಿ ಶಾಕ್ ಆತು. ಎಂದೂ ನನಗೆ ಹೊಳ್ಳಿ ಮಾತಾಡಿದವಲ್ಲ, ಹಿಂಗೆ ಯಾಕೆ ನನಗೆ ಮಾತಾಡಿದ ಅಂದ ಕೂಡಲೇ ಲಕ್ಷ್ಮಣ ಅವನಿಟ್ಟು ಎದ್ದು ಈಚೆ ಕಡೆ ಬಾ ಅಂದ. ಅಲ್ಲಿ ಎದ್ದು ಈಚೆ ಕಡೆ ಬಾ. ಅಲ್ಲಿ ಹೋಗಿ ರಾಮ ಅದ್ರ ಮ್ಯಾಗ ನಿಂತು ತಾವು ಕೂತ ಜಾಗದಾಗ, ಅದು ರಾವಣ ಕೂತು ಹೋದ ಜಾಗ ಇತ್ತಂತದು. ರಾವಣಲ್ಲಿ ಕೂತು ಒಂದು ಅರ್ಧ ತಾಸು ಕೂತು ಹೋದ ಜಾಗದಾಗ 1 ಸೆಕೆಂಡ್ 1 ನಿಮಿಷದಲ್ಲಿ ಸಮಯ ಕಳೆದದ್ದಕ್ಕೆ ಅವನ ಮನಸ್ಸು ಸಹಿತ ಬದಲು ಮಾಡ್ತದೆ. ನಾವು ಸದಾಕಾಲ ವಿಷಯದಲ್ಲೇ ತೊಡ್ಕೊಂತ ನಮ್ಮ ಮನಸ್ಸು ಯಾವಾಗ ಪರಿಶುದ್ಧ ಆಗಿತ್ತು, ಯಾವಾಗ ಬದಲಾವಣೆ ಆಗಿತ್ತು, ಅದನ್ನು ಅವರು ಜ್ಞಾನಿಗಳು ಎಂಥ ಸಣ್ಣ ಸಣ್ಣ ವಿಷಯಗಳು ಜೀವನದಲ್ಲಿ ಮನುಷ್ಯನಿಗೆ ನಮಗೆ ಅರಿಯದನ್ನು ನಮ್ಮ ಶರೀರ ಪ್ರವೇಶ ಭಾಳ ನಮಗೆ ಸೂಕ್ಷ್ಮಾದಿಗಳ ಪ್ರವೇಶ ಮಾಡ್ತಿರ್ತಾವೆ. ಅಹಂಕಾರ ಅನ್ನೋದು ಇರ್ತೈತೆ, ಗೊತ್ತೈತೆ ನಾವು. ಅಹಂಕಾರ ಅನ್ನೋದು ನಮಗೆ ಅರಿಯೋದನ್ನು ನಮ್ಮ ಶರೀರದೊಳಗೆ ಪ್ರವೇಶ ಮಾಡ್ತೈತೆ. ಯಾಕೆ ಮಾಡ್ತೈತೆ ಅಂದರೆ ಏನಾರೇ ಒಂದು ವಿದ್ಯೆ ಹೇಳೋದು ನಾವು ಹೆಚ್ಚಾದೀವಿ ಅಂದ್ರೆ, ಒಂದು 4 ಮಾತು ಚಂದಂತ ಮಾತಾಡೋಕೆ ಕಲ್ತೀವಿ ಅಂದ್ರೆ ನಮಗೆ ಅರಿಯೋದನ್ನು ಅದು ಬಂದು ಕೂತಿರ್ತೈತೆ. ಅಲ್ಲಿ ನಮಗೆ ಗೊತ್ತಾಗಿರಂಗಿಲ್ಲ ಅದು. ನಾನು ದೊಡ್ಡವ, ನನಗೆ ಹೇಳಕ್ಕೆ ಬರ್ತೈತಿ, ಮಂದಿನ ಅಳಸಾಕೆ ಬರ್ತೈತಿ, ನಗಸಾಕೆ ಬರ್ತೈತಿ, ಮಂದಿನ ಹುಚ್ಚು ಮಾಡಕ್ಕೆ ಇದ್ರ ನಾವು ತಿಳ್ಕೊಂಬಿಟ್ಟಿರ್ತೀವಿ. ಅದು ಹೇಳ್ತೈತೆ ಅದೆಲ್ಲ. ನೀ ಏನು ಮಾಡೋ ನಿನ್ನ ಒಂದು ದಿವಸ ಮಣ್ಣು ಕೊಡವ ನಾನು ಅಂತ ಅದು ಹೇಳ್ತೈತಿ. ಹಾಗೆ ಇದು ಸೂಕ್ಷ್ಮತೆ ಭಾಳ. ಯಾಕಂದರೆ ನೋಡ್ರಿ ನೀವೆಲ್ಲ ಎಂತೆಂಥವ್ರು ಹೋಗ್ಯಾರ ಇಲ್ಲೆಲ್ಲಿ ನಾ ಅದನ್ನು ಮಾಡ್ತಿದ್ದೀನಿ ಅವರೆಲ್ಲ ಏನೇನೋ ಮಾಡ್ಕೊತ ಹೋಗಿಬಿಟ್ಟಾರ. ಗಿರಿಮಲ್ಲೇಶ್ವರ ಮಹಾರಾಜರ ಕಾಲಕ್ಕೆ ಇಂಥ ಭಾಳ ಘಟನೆಗಳಾಗ್ಯಾವ. ಯಾರೋ ಒಬ್ರು ಭಾಳ ಚಂದ ಪ್ರವಚನ ಮಾಡ್ತಿರ್ತಾರೆ. ಅವಾಗೆಲ್ಲ ಇವ್ರು ಶಂಕರ ಮರದವ್ರು ಹೇಳ್ತಾರೆ, ಭಾಳ ಚಂದ ಪ್ರವಚನ, ಏನು ರೀ ಎಷ್ಟು ಚಂದ ಪ್ರವಚನ ಮಾಡ್ತಾರೋ, ಅವ ಈಗ ಅದಾನ ಕರೆ ಮುಂದೆ ಹಂಗೆ ಉಳಿಯಂಗಿಲ್ಲ ಅಂತ ಅವ್ರ ಜ್ಞಾನಿಗಳು ಅಂತರ್ದೃಷ್ಟಿ ಅದು. ಅವ ಮುಂದೆ ಏನೇನೋ ಮಾಡಿ ಯಾವುದೋ ಏನೇನೋ ಒಂದು ಹೆಂಗಸರು ಕೂಡ ಇದ್ರ ಸಂಬಂಧ ಮಾಡಿ ಈ ಪಾರಮಾರ್ಥಕ್ಕೆ ಸಂಬಂಧ ಇಲ್ಲಾರ್ದಂಗೆ ಎಲ್ಲೋ ಹೋಗಿಬಿಟ್ಟ. ಭಾಳ ಶಾಣೆ ಅನಿಸ್ಕೊಂಡವ್ರು ಹಿಂಗಿರ್ತೈತಿ ಪರಿಸ್ಥಿತಿ. ಆದ್ದರಿಂದ ನಾವೆಲ್ಲ ಸಂಪ್ರದಾಯದ ಪರಂಪರೆಯಲ್ಲಿ ತಪ್ಪಲು ಮರಿ ಕಾಯಂಗೆ ಬದುಕೋದು ಭಾಳ ಚಲೋ. ಶಾಣೆತನ ತೋರ್ಸಕ್ಕೆ ಹೋಗ್ಬೇಕು, ತಪ್ಪಲು ಮರಿ ಕಾಯಂಗೆ ಬದುಕಿ ಸಾಧನ ಮಾರ್ಗಗಳು. ಯಾಕಂದ್ರೆ ಗಿರಿಮಲ್ಲೇಶ್ವರ ಮಹಾರಾಜ ಶಿಷ್ಯ ಪರಂಪರೆ ಹಂಗೆ ಬಂದೈತಿಲ್ಲ. ಅವ್ರು ಬಾಬಾಸಾಹೇಬ್ ಮಹಾರಾಜಂತವ್ರು ನೋಡ್ರಿ, ಭಕ್ತಿ ಪ್ರಚಾರ ಯಾವ ರೀತಿ ಮಾಡಿದರು, ಎಂತೆಂಥವ್ರನ್ನ ತಯಾರು ಮಾಡಿದರು, ಮಹಾಪುರುಷರನ್ನು ತಯಾರು ಮಾಡಿದರು. ಏನಪ್ಪ ಅಂತಂದ್ರೆ ಇಡೀ ವಿಶ್ವವನ್ನು ಆವರಿಸಿಬಿಟ್ಟೈತಿ ನಿಮ್ಮ ಇಂಚಿಗೇರಿ ಸಂಪ್ರದಾಯ, ವಿಶ್ವನ ಆವರಿಸಿಬಿಟ್ಟೈತಿ. ಈ ರಾಷ್ಟ್ರದಾಗ ನಮ್ಮ ಸಂಪ್ರದಾಯ ಬಂದಿಲ್ಲ ಅನ್ನಂಗಿಲ್ಲ. ಎಷ್ಟು ರಾಷ್ಟ್ರಗಳದಾವ, ಎಲ್ಲ ರಾಷ್ಟ್ರದಾಗೂ ಈ ಒಂದು ಇಂಚಿಗೇರಿ ಸಂಪ್ರದಾಯ ಆಗೋದು ಪರಂಪರೆ. ಯಾಕಂದರೆ ಸತ್ಯ ಅನ್ನೋದು ಏನೈತಿಲ್ಲ ಅದನ್ನ ಎಷ್ಟು ಮುಚ್ಚಿಡೋಕ್ಕಾದರೂ ಅದು ಕಾಣೋದು. ಹಂಗೆ ನಾವೆಲ್ಲ ಆಡಂಬರ, ಬಾಹ್ಯ ಆಡಂಬರ ಏನೇನು ಮಾಡ್ಕೊತ ಹೋಗಿಬಿಡ್ತೀವಿ. ಬಾಹ್ಯ ಆಡಂಬರ ಕೆಲವೊಂದು ದಿವಸ ನಡೀತೈತೆ. ದೀಪ ಏನೋ ಅಂತಾರ ಆರೋಗ್ಯದ ಸಮಯದಲ್ಲಿ ಜೋರ್ಲೆ ಉರಿತೈತಿ. ಹಾಗೆ ಅಲ್ಲಿ ಆಟ ಆಗ್ತಿದ್ವಿ, ಇದು ಹಿಂಗೆ ಆಗ್ತದೆ ಹಂಗೆ ಆಗ್ತದೆ. ಸುಮ್ಮನೆ ಅದು ಆಗಿ ಒಂದು ದಿವ್ಸ
ಹೋಗ್ಬಿಡ್ತೈತಿ. ಇದಕ್ಕೇನು ಅಂದ್ರೆ ಒಬ್ಬ ದೇವ್ರ ಬಾಯಲ್ಲಿ ಭಾಳ ಸಲ ಬರ್ತೈತೆ ಅದು. ಇದು ಅಳಿಯಲಾರದಂಥ ಸಂಪ್ರದಾಯವನ್ನು ಕಟ್ಟ್ಯಾರ ಬಾಬಾಸಾಹೇಬ್ ಮಹಾರಾಜ್. ಎಷ್ಟೋ ಸಾವಿರ ವರ್ಷಕ್ಕೆ ಇತಿಹಾಸ ಐತೆ, ಸಾವಿರಾರು ವರ್ಷಗಟ್ಟಲೆ ಅದಕ್ಕೆ ಈ ಸಂಪ್ರದಾಯ ಗುರು ಪರಂಪರೆ ಇದನ್ನು ಎಲ್ಲರೂ ಮೆಚ್ಕೊಂಡವ್ರು. ಜಗತ್ತಿನ ಕೆಲವೊಬ್ರು ಹೇಳ್ತಾರೆ, ನೀವು ದೇವರ ಧ್ಯಾನ ಮಾಡಿ ದೇವರ ಆಗ್ಬೇಕಂತಂದ್ರೆ ಜಿಗೇರಿ ಮಠ ಅದು ಶಬ್ದದ ಒಂದು ಬಳಸ್ಬೇಕಾದ್ರೆ ಇಂಥ ಒಂದು ಸಂಪ್ರದಾಯಗಳು ಹಿಂಗೆ ಅದನ್ನು ಜೀವನದಲ್ಲಿ ಸಂಪ್ರದಾಯ ಗುರು ಪರಂಪರೆ ಇದನ್ನು ಕಟ್ಟಿದಂಥವರು ಮಹಾಜ್ಞಾನಿಗಳ ಕಟ್ಟ್ಯಾರ. ಯಾಕಂದರೆ ಅರ್ಥಲೋಪಲೇ ಪ್ರಾಣಿ ನಾಶಿಕೇಲ ಶಬ್ದಜ್ಞಾನಿ. ಶಬ್ದಜ್ಞಾನ ಭಾಳ ನಮ್ಮನ್ನು ರಂಜಿಸ್ತೈತಿ, ನಮ್ಮನ್ನ ಏನೋ ಒಂದು ದುಃಖದಾಗ ಒಯ್ತೈತಿ, ಆನಂದದಾಗ ಒಯ್ತೈತಿ, ಸಮಾಧಾನ ಶಾಂತಿ ಸಿಗುತ್ತೆ. ಅದು ಕ್ಷಣಿಕ. ಆದರೆ ಸಹಿತ ಆತ್ಮಜ್ಞಾನ ಅನ್ನೋದು ಅದಕ್ಕೆ ಬೆಲೆ ಕಟ್ಟಲಾರ್ದು. ಆತ್ಮಜ್ಞಾನಕ್ಕೆ ಬೆಲೆ ಕಟ್ಟಾಗ ಶಕ್ಕಿಲ್ಲ. ಸರದ ಕೂತ್ರ ಸಮಾಧಿ ಆಗ್ತಿದ್ರಲ್ಲ ಅವ್ರು, ಶಿವಪ್ರಭು ಮಹಾರಾಜ್ ಅಂತವ್ರು ಸರದ ಕೂತ್ರ ಸಮಾಧಿ. ಐನಾಥಪ್ರಭು ಮಹಾರಾಜರು ಧ್ಯಾನಕ್ಕೆ ಕೂತ್ರಪ್ಪ ಅಂತಂದ್ರೆ ಸ್ವಲ್ಪ ಮಬ್ಬತನ ಬರ್ತಂದ್ರೆ ಎದ್ದು ಕಂಬ ಸುತ್ತಾಗಿ ಧ್ಯಾನ ಮಾಡ್ತಾರೆ. ಅಟ್ಟ ಕಠೋರವಾಗಿ ಮಾಡುವಂಥದ್ದು ಅವ್ರಿಗೇನು ಅವಶ್ಯಕತೆ ಐತಿ. ಬಾಬಾಸಾಹೇಬ್ ಮಹಾರಾಜ್ ಅವರೆಲ್ಲ ಎಂಥ ಒಂದು ಸಂಪ್ರದಾಯ ಕೆಟ್ಟಿದವರು. ಅವ್ರ ಶಿಷ್ಯ ಪರಂಪರೆ ಎಂಥದ್ದೇ ಬರೇ ಧ್ಯಾನ 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 ಧ್ಯಾನಕ್ಕೆ ಎಷ್ಟು ಮಹತ್ವ ಕೊಡ್ತದಪ್ಪ ಅಂತಂದ್ರೆ ನಾವು ನೀವೆಲ್ಲ ಅದರದ್ದನ್ನು ಹತ್ತಿದಾಗ ಇದ್ರಾಗಿದ್ದ ಪಾರಾಗೋದೈತಿ. ಮನುಷ್ಯ ಕೊನೆಯವರೆಗೇನು ಅದೇ ಗುರಿಯೊಳಗೆ ಹೋಗ್ಬೇಕಲ್ಲ. ಸ್ವಲ್ಪ ಫರಕ್ ಆತಂದ್ರೆ ಸಾಯುವಾಗ ಕೊನೆ ಉಸಿರು ಇರುವಾಗ ಸ್ವಲ್ಪ ವಾಸರಾದಿಗಳು ಹಿಡ್ಕೊಂಡು ನಾವು ಗೊತ್ತೀವಿ ಅಂದ್ರೆ ಅದ್ರಾಗ ಹೋತಪ್ಪ ಅಂತಂದ್ರೆ ಮತ್ತೆ ಪುನರಪಿ ಜನ ಮತ್ತು ಹುಟ್ಟು ಸಾವು ಇದು ಜೀವನ ಚಕ್ರದಲ್ಲೇ ಬರೋದಾಗ್ತದೆ. ಹಂಗೆ ಈ ಸಂಪ್ರದಾಯದ ಗುರುಗಳು ನಮಗೆ ನಿಮಗೆ ಇದೆಲ್ಲ 4 ದಿವಸವರೆಗೆ ಜ್ಞಾನ ಯಜ್ಞ ಸಪ್ತಾಹ ಬಾಬಾಸಾಹೇಬನು ಸಾಕಷ್ಟು ಜನ ಕೂಡ್ತಾರೆ. 21, 22ನೇ ತಾರೀಕಂತೂ ಇಳಿಸಲಾರದಷ್ಟು ಜನ ಎಲ್ಲ ಭಾಗದಿಂದ, ಮಹಾರಾಷ್ಟ್ರ, ಆಂಧ್ರ, ಎಲ್ಲ ರಾಜ್ಯದಿಂದ, ತಮಿಳ್ನಾಡು, ಈ ಕಡೆ ಕೇರಳದಿಂದ ಬಂದಿದ್ದು ಸಾಕಷ್ಟು ಬರ್ತಾರೆ. ಹಿಂಗೆ ಈ ಸಂಪ್ರದಾಯ ಎಲ್ಲ ಕಡೆಯೂ ಹಬ್ಬ ಐತಿ. ನಾವ್ಯಾರು ಎಲ್ಲ ಇಲ್ಲೆಲ್ಲ ಕೂಡಿದಂಥ ಭಕ್ತಾದಿಗಳಿರಪ್ಪ ಅಂತಂದ್ರೆ ನಿಮಗೆ ಎಲ್ಲ ಥರದ ವ್ಯವಸ್ಥೆ ಇಲ್ಲಿ ಪರಮಾತ್ಮ ವ್ಯವಸ್ಥೆ ಇಟ್ಟಾನ. ನೀವೆಲ್ಲ ಸ್ವಚ್ಛತೆ, ಶಿಸ್ತು, ಸಮಾಧಾನ, ಗದ್ದಲ ಹಾಕ್ಲಾರ್ದಂಗೆ ಅಲ್ಲಿಟ್ಟು ಈ ಒಂದು ಸಮಯಪ್ಪ, ಒಂದು ಸಮಯ, ಒಂದು ಕ್ಷಣದ ಅಷ್ಟು ಮಹತ್ವ ಇರ್ತೈತಿ. ಒಂದು ಕ್ಷಣನೇ ಅಷ್ಟು ಮಹತ್ವ ಐತಿ. ಮನುಷ್ಯನಿಗೆ ನಾಳೆ ಎಂಬವನ ಮನೆ ಹಾಳೋ ನಾಳೆ ತನಕ ಜೀವಿಸಲು ನಿಜವೇನು ಹೇಳು. ನಾಳೆ ಮಾಡ್ರೆ ಆತ, ನಾಳೆ ಮಾಡ್ರೆ ಆತನಕ್ಕೆ ಬರ್ತೈತೆ ಇಲ್ಲ. ನಾಳೆ ತನಕ ಬದುಕೋದ್ರಲ್ಲಿ ಭರವಸಿಲ್ಲ ಅಂದಾಗ ನಾಳೆ ಏನು ಮಾಡವ. ಹಂಗೆ ಈ ಸಂಪ್ರದಾಯದಲ್ಲಿ ಆತ್ಮಜ್ಞಾನಿ ಸತ್ಪುರುಷರಾಗಿ ಹೋಗ್ಯಾರ. ಅವ್ರ ಪುಣ್ಯಾರಾಧನೆ ಕಾರ್ಯಕ್ರಮ ಇವೆಲ್ಲ ಭಾಗಿಗಳಾಗಿರಿ. ಸಮಾಧಾನ ಶಾಂತಿಲೆಲ್ಲ ರಾತ್ರಿ ಇಂದ ಮತ್ತು ನಾಳೆ ಜಾಗರಣೆ ನಿಮಿತ್ತವಾಗಿ ಭಜನಾ ಪದಗಳು ಇರ್ತಾವೆ. ಯಾರ್ಯಾರು ಆಸಕ್ತಿ ಇದ್ದಂಥವ್ರು ಎಲ್ಲರೂ ಬಂದು ಕೇಳಾಕೆ ಕೊಂಡಿರ್ಬೇಕು. ಅದನ್ನು ಯಾರು ಅನುಭವಕ್ಕರಿದ್ರೆ ಹಾಡುವಂಥವ್ರೆಲ್ಲ ಈ ಬ್ರಹ್ಮ ವೇದಿಕೆ ಮುಂದೆ ರಾತ್ರಿ ಜಾಗರಣೆ ಮಾಡಿರಿ. ಯಾಕಂದ್ರೆ ವಿಣ ಇರ್ತಾವೆ. ಇದು ನಾವು ಮಾಡೋದೇನಂತ ದಿನ ಅದು ನಮ್ಮ ಮನ್ಯಾಗ ಸಿಗತೈತಿ. ಉಣೋದು ಮನಗೋದು ಇದು ನಮಗೆ ದಿನ ಇರ್ತೈತಿ. ಇದೊಂದು 3-4 ದಿವಸ ಜಾಗ್ರತೆ. ನಾವು ಇಲ್ಲಿ ಸಪ್ತಾಹ ಮಾಡಿ ಆದಿವತ್ತಂದ್ರೆ ಇಲ್ಲಿನೂ ಅದನ್ನ ಮಾಡಿರ್ತೀವಿ. ಏನ ಉಣೋದು ಮನಗೋದನ್ನ ಅಲ್ಲಿ ಹೋಗಿ ವಿಶ್ರಾಂತಿ ಮಾಡೋದು. ಮತ್ತೆ ಮನ್ಯಾಗ 3 ದಿನ ಸಪ್ತಾಹ ಮಾಡಿದ್ರಿ, ಭಾಳ ದಿನ ಅದು ನಮ್ಗೆ ಅಲ್ಲಿ ಹೋಗಿ ಹೇಳೋದು. ಯಾರಿಗೆ ವ್ಯವಸ್ಥೆ ಮಾಡೋರು ಅವ್ರದವ್ರು ನಾವು ನಮ್ಮ ಯಜಮಾನರು ಸಪ್ತಾಹ ಮಾಡಿ ಬಂದರು ಭಾಳ ದನದಾರಂತ ಅವ್ರು ನೀರು ಕಾಸಿ ಎಣ್ಣೆ ಹಚ್ಚಿ ಏನು ಮಾಡಿ ನಾವು ಕೆಟ್ಟ ಶಬ್ದ ಉಪಯೋಗ ಮಾಡಬಾರ್ದು. ಏನು ಕಿಸಿದೀವಿ ಹೊತ್ತಿಲ್ಲ ಬಂದ ಇಟ್ಟೆಲ್ಲ ನಮ್ಮದಪ್ಪ ಮೆರವಣಿಗೆ ಏನೂ ಇಲ್ಲ. ಇದು ಹೇಗೆ ಅನಿಸ್ತೈತೆ ಅಂದ್ರೆ ಅಲ್ಲಿಗಿಂತ ಇಲ್ಲಿ 100 ಪಟ್ಟು ಎಲ್ಲ ಥರ ವ್ಯವಸ್ಥೆ ಇದ್ರು ಸಹಿತ ಅದೇನಂತಾರಲ್ಲ ಮನುಷ್ಯನಿಗೆ ಈ ಮೃಷ್ಟಾನಪ್ಪ, ಹೋಳಿಗೆ, ತುಪ್ಪ, ಕರಿಗಡಬ ಎಲ್ಲ ಥರದ ಮೃಷ್ಟಾನ ಅದರಿಂದ ಮನಸ್ಸು ತೃಪ್ತಿ ಆಕೈತಿ, ಹೊಟ್ಟೆ ಶಾಂತ ಇರ್ತೈತಿ.
ಆರಾಮ್ ನಿದ್ದೆ ಆಕೈತಿ. ಆದ್ರೆ ಮನುಷ್ಯನ ಆಸೆ ಎದ್ರ ಮ್ಯಾಗ ಇರ್ತೈತಿ ಅಂದ್ರೆ ಹಸಿ ಖಾರ ಎಣ್ಣೆ ಚಟ್ನಿಗಳು ರೊಟ್ಟಿ ತಿಂದ್ರೆ ಬಾಯಿ ಉರಿತೈತಿ, ನುಂಗಾಣ ಹೊಟ್ಟೆ ಉರಿತೈತಿ, ಆಮೇಲೆ ಉರಿತೈತಿ. ಹಂಗೆ ಉರ್ಕೋತ ಆದ್ರೆ ಅದ ಸಮಾಧಾನ ನಮಗೆ. ಇದು ಇಲ್ಲಿ ಸಮಾಧಾನ ಇದು ಮೃಷ್ಟಾನ್ನ ಅಡುಗೆ ಊಟ ಮಾಡಿದ. ಮತ್ತು ಅಲ್ಲಿ ಪ್ರಪಂಚದ ಹೆಂಗೈತಿ ಯಾಕಂದ್ರೆ ಇಲ್ಲಿ ಏನೆಲ್ಲ ಇರ್ತೈತಿ, ಪ್ರೀತಿಯಿಂದ ಊಟ ಮಾಡಿಸ್ತಾರೆ. ಅಲ್ಲಿ ಹೇಳ್ತಾರೆ ಅಡುಗೆ ಆಗಿಲ್ಲ, ದನಕ್ಕೆ ಮೇವು ಮಾಡ್ಕೊಂಬ, ಆಮ್ಯಾಗ ಊಟ ಮಾಡ್ತಾರೆ. ಅದು ಅವ್ರು ಬರೋಬ್ಬರಿ, ಅದು ಭಾಳ ಸಮಾಧಾನ ಅನಿಸ್ತೈತಿ ನಮಗೆ. ಹೌದು, ನಿಂದು ಬರೋಬ್ಬರಿ ರೈತ ಅನಿಸ್ತದೆ. ಯಾಕಂದ್ರೆ ಅದು ಹಂಗೆ ಇರ್ತೈತಿ. ಒಮ್ಮೆ ಹಿಂಗೆ ಒಂದು ಪ್ರಪಂಚ, ಗಂಡ ಹೆಂಡತಿ, ಅವ ಏನು ಮಾಡಿರುತ್ತೆ, ಅವ ಒಂದು ಕಲಿತಿದ್ದ ಏನಂದ್ರೆ, ಏನಾದ್ರೆ ತೆಗೆದ ಹೇಳಿದ್ಮೇಲೆ ನೀನು ನನಗೇನು ತೆಗೆದ ಹೇಳಿದ್ರೆ ನಾವು ಹೋಗಿ ಮಠ ಸೇರ್ತೀವಿ ನಾವು. ಆಕೆ ಅಂಜಿ ಅವ ಏನು ಹೇಳೋವಾಳ, ಏಮಿಗೆ ಮೇವು ಮಾಡ್ಕೊಂಬರಕ್ಕೆ ಹಾಕಿ ಮತ್ತು ನೀವು ಬೇಕು ಬೇಡತ್ತು ಮಾಡಿ ಹಾಕಿ ನೀವು ಆರಾಮ್ ಉಂಡು ಮತ್ತೆ ಅಲ್ಲಿ ಮನ್ಕೊಂಬಿಡ, ಆರಾಮ್ ನಿದ್ದೆ ಮಾಡವ. ಮತ್ತು ನೋಡಿ ಒಂದು ದಿವಸ ಏನಾರ ಒಂದು ಸ್ವಲ್ಪ ಏನಾರು ಮಾಡಿರಲ್ಲ ತೆಗೆದ, ಬೆಳಗ್ಗೆ ನೀರು ಹಾಸ್ರಿ, ಆಮೇಲೆ ದನಕ್ಕೆ ಮೇವ್ರಿ ಮಾಡೋಣ, ನೀ ಏನಾರು ನನಗೆ ಹೇಳಿದ್ರೆ ನಾ ಮಠ ಸೇರ್ತಾನ. ಅವಾಗ ಏನು ಆಗಿತ್ತಂದ್ರೆ ಇಲ್ಲಿಗಿತ್ತ ಅಲ್ಲಿ ಪಾಡ ತಾವನ್ ತಿರ್ಯಾಗಿ. ಅದು ಕೊನೆಗೆ ಏನಾಯ್ತು, ಮನೆಗೆ ಒಬ್ಬರು ಗುರುಗಳು ಬಂದರು. ಅವರು ಹಿಂಗೆ ಅನ್ನತಾನ, ನೀವು ಏನು ಕೆಲಸ ಮಾಡೋದು ಕೂಡಲೇ ಮಠಕ್ಕೆ ಹೋಗ್ತೀನಿ, ಅಲ್ಲಿ ಮಠ ಸೇರ್ತೀನಿ ಮಠ ಸೇರ್ತೀನಿ. ಅವಾಗ ಅನಿಸಿದ್ದು ಏನಂದ್ರೆ ಅಲ್ಲೆಲ್ಲ ದಿನ ಮುಂಜಾನೆ ಸಣ್ಣಗೆ ಎದ್ಕೊಂಡು ಉಪ್ಪಿಟ್ಟು ತಯಾರಾಗೈತೆ. 6 ಗಂಟೆಗೆ ಅಟ್ಲ ಊಟ ಹಸುವಾಗಿರ್ತೈತೆ ನಮ್ಗೆ. 6 ಗಂಟೆಗೆ ಹಸಿಬೇಕಾದ್ರೆ ರಾತ್ರಿ ಏನು ಮಾಡ್ತಿರ್ಬೇಕು ನಾವು, ಬರೀ ನಿದ್ದಿನ ಜಾಗರಣೆ ಮಾಡಿದ್ರೆ ಆಗಲಿ ಹಸು. 6:30 ನೋಡಿದ್ರೆ ನಾವು ನಿನ್ನೆ ಇಲ್ಲ ಇದ್ರ ಕ್ಯಾಮ್ರಾ ಹುಷಾರು ನೋಡಿದ್ವು, 6:06 ನೋಡಿದ್ರೆ ಅಷ್ಟು ಚಾಲು ಆಗಿತ್ತು ಅಲ್ಲಿ ಮಂದಿದು, ಅಷ್ಟು ಕೆಟ್ಟ ಹಸು ಹಾಕವ. ಹಿಂಗೆಲ್ಲ ಐತತಿ. ಅವ ಮಠ ಸೇರ್ತಾನತ್ತಿದ್ದ. ಆ ಗುರುಗಳ ಮುಂದೆ ಕಾಗಾಳಿ ಹೋಗ್ತದ. ಗುರುಗಳಿಗೆ ಹೇಳಿದ್ರು, ಅವ್ರ ಹಿಂಗನಾಗ್ತಾರೆ ಹೆಂಗೈತೆ, ನೀರು 2 ದಿನ ಕೇಳಕ್ಕಿದೀವ, ನೀ ಏನು ಹೋಗೋದಾರ ಹೋಗಕ್ಕಿರಿ, ಹೊಳ್ಳಿ ಬರ್ಬೇಡ, ಹೊಳ್ಳಿ ಈ ಕಡೆ ಮಾರಿ ತೋರಿಸ್ಬೇಡ, ಹೋಗತ್ತ ಅಂದು ಬಿಡ್ನಿ ಅಂತಾನೆ ಹೇಳ್ತಾನೆ. ಗುರು ಹೇಳಿ ಕಲಿತಾನೆ. ಆಕೆ ನೀನು ಕೆಲಸ ಹೇಳ್ತಾಳೆ, ಹೇಳಿದ್ಬಿಟ್ಟು ಅವ ನೀ ಹೇಳು ನಾ ಮಠಕ್ಕೆ ಹೋಗ್ಕೊ ನೋಡುತ್ತದು ಹಿಂಗೆಲ್ಲ ಆತಾನ. ಅದು ಮಜಾ ಅನಿಸಿರ್ತೈತೆ ಅವನು. ಹಂಗೆ ಅಂದ್ಕೊಳ್ಳೆ ಆಕೆ ಹೋಗೋದಾರ ಹೋಗ್ಕರಿ, ಹೊಳ್ಳಿ ಈ ಕಡೆ ಬಂದು ಅಂದ್ಬಿಡ್ತಾಳು. ಅವನು ಅಲ್ಲಿ ಹೋಗ್ಕಾನ ಊರವರೆಗೆ ಒಂದು 10-20 ಕಿಲೋಮೀಟ್ರ್ ಮ್ಯಾಗ ಒಂದು ಮಠ ಇರ್ತೈತಿ. ಅಲ್ಲಿ ಹೋಗ್ಕಾನ, ಗುರುಗಳಿಗೆ ನಮಸ್ಕಾರ ಮಾಡ್ತಾನೆ. ಅವ್ರಿಗೆ ಹೇಳ್ತಾನೆ, ನಾವೆಲ್ಲ ಹೇಳ್ತಿರ್ತಲ್ಲ, ಭಾಳ ಮಜಾ ಇರ್ತೈತಿ. ಪರಮಾರ್ಥದವರೆಗೂ ಅಷ್ಟೇ ಮಜಾ ಐತಿ. ವಯಸ್ಸಿದ್ದಾಗ ಶರೀರ ಎಲ್ಲ ಸದೃಢಿದ್ದಾಗ ಸಪ್ತಾಹಕ್ಕೆ ಬರಬೇಕಾದ್ರೆ ವಾಸಿ ಆಗೈತಿ. ನಿನ್ನೆ ಒಬ್ಬ ಗೇಟ್ನಾಗ ಬರ್ತದೆ ಮುತ್ಯ, 2 ಕೈಯಾಗ ಒಂದೊಂದು ಬಡಿ, ಹಿಂಗೆ ಎದಕ್ಕೆ ಬಂದ್ರೆ ಸಪ್ತಾಹ ಮಾಡಕ್ಕೆ ಬಂದಿರ್ತೀವಿ ನಾವು. ಆ ಬಡಿಗೆ ಕೈಯಾಗಿಲ್ಲದಾಗ ಸಪ್ತಾಹ ಮಾಡೋದಕ್ಕೆ ಗೊತ್ತಿಲ್ಲ ನಾವು. ಇಂಚಿಗೇರಿ ಮಠ ಎಲ್ಲಿತ್ತು ಅನ್ನೋದು ಗೊತ್ತಿಲ್ಲ. ಈಗ ಯಾಕಂದ್ರೆ ಅಲ್ಲಿ ಬೇಸರ ಆಗಿದ್ದೀವಿ ನಾವು, ಅಲ್ಲಿ ಬೇಸರ ಆದ್ಕೊಳ್ಳೆ ಇಲ್ಲಿ ಹೋಗೋದು. ಹಿಂಗೆ ಅವ ಹೋಗಿ ಮಠದಾಗ ಹೋದ, ಗುರುಗಳಿಗೆ ನಮಸ್ಕಾರ ಮಾಡಿದ. ಮತ್ತು ಅವ ಇಲ್ಲೇನು ಮನ್ಯಾಗ ಮಾಡ್ತದ, ಮಠಕ್ಕೆ ಹೋಗೋ ಮಠ ಸೇರ್ತಂತೇವೆ, ಅದ ಪಾಲಿಸಿ ಅಲ್ಲಿ ಅಡಿಸಿದ ಗುರುಗಳಿಗೆ ಹೇಳಿದ, ನಮಸ್ಕಾರ ಮಾಡಿ ನಂದ, ನನಗೆ ಪ್ರಪಂಚ ಬೇಸರ ಆಗೈತ್ರಿ, ನಾವು ನಿಮ್ಮ ಸೇವಾ ಮಾಡ್ಕೊತಿಲ್ಲೇ ಇರ್ಬೇಕತ್ತಿ. ಇವತ್ತು ಹಿಂಗೆಲ್ಲ ಏನೇನೋ ಒಂದು ಶಬ್ದ ಉಪಯೋಗ ಮಾಡಿ ಹೇಳಿದ. ಯಾರು ಬೇಡತ್ತಾರೆ ಇರಪ್ಪ, ಸೇವಾ ಮಾಡ್ಬೇಕು. ಮುಂಜಾನೆ ಸಣ್ಣ ಎದ್ದು 5 ಗಂಟೆಗೆ ಹೇಳು, ಜಳಕ ಮಾಡು, ಆಶ್ರಮ ಕಸ ಹೊಡಿ, ಆಮೇಲೆ ಧ್ಯಾನ ಯೋಗ, ಪೂಜಾ ಪುನಸ್ಕಾರ, ಧ್ಯಾನ, ಆಮೇಲೆ ಪ್ರಸಾದ ಅಂದ ಕೂಡಲೇ ಆತಂದ ಅವತ್ತು ಗುರುಗಳು ಔಷಧಿ ಮಾಡಿದ. ನಸಕ್ನೆ 4-4 ಎಬ್ಬಿಸ್ಬಿಟ್ರು ಅವರು. ಎಲ್ಲ ಆಶ್ರಮ ಸ್ವಚ್ಛ ಮಾಡಪ್ಪ, ಕಸ ಹೊಡೆಯೋದು. ಮತ್ತು ಮನ್ಯಾಗ ತೆಗೆದು ಅಲ್ಲಾಗೆ ಅದನ್ನು ಮಾಡೋವಲ್ಲಾಗಿ ಇಲ್ಲಿ ಬಂದಿದ್ದಾವ. ಇಲ್ಲೆಲ್ಲ ನಾವು 8 ತನಕ ಮಕ್ಕೊಂಡ್ರೆ ನಡೀತೈತೆ ಅಂತ ಹೇಳಿ ನೋಡ್ಬೇಕು. ನೀವೆಲ್ಲ
ಎಲ್ಲರೂ ಎಬ್ಸ್ತಾ ಇರೋದ್ರೆ ಆ ಜಾಗ ಬಾತ್ಲು ಮಾಡಿ ಬೇರೆ ಕಡೆ ಹೋಗ್ಬೇಕು ಅಂದ್ಬಿಡೋದು. 8 ಆಗಲಿ 9 ಆಗಲಿ ಅದು ಹಸುವಾಗಳನ್ನೇ ಎದ್ದು ಬರೋದು. ಇಂಥ ಮಂದಿನೂ ಐತಿ. ಅಂದರೆ ಇದ್ರದ ಅಭಿರುಚಿ ಇಲ್ಲ, ಪರಮಾರ್ಥದ ಅಭಿರುಚಿ ಇಲ್ಲದಂಥ ಮಂದಿ ಅದು. ಸುಮ್ಮನೆ ಕಾಲು ಹರಣ ಮಾಡೋದಂತಾರಲ್ಲ, ಪುರಾಣ ಪ್ರವಚನ ಭಜನೆ ನಡೀತಂದ್ರೆ ಅಲ್ಲಿ ಎದ್ದು ಬೇರೆ ಕಡೆ ಹೋಗೋದು. ಜಗನ್ನಾಥ ಮಹಾರಾಜರಿದ್ದಾಗ ಇಲ್ಲಿ ಹೊರ ಕಟ್ಟಿ ಮ್ಯಾಗ ಕೂತಾಗ ಒಂದು 8-10 ಮಂದಿ ಅಲ್ಲಿ ಒಂದು ಕಟ್ಟಿ ಕುಂಡಿದ್ರು ಅವ್ರು ಬಂದು. ಆಮೇಲೆ ಅಲ್ಲಿ ಡಣಲ್ಲದ ಗಂಟೆ ಮಾಡ್ತಿಲ್ಲ, ಅವ್ರು ಕಟ್ಟಿ ಮ್ಯಾಗಿಂದೆ ಅಂತ ಆ ಕಡೆ ಮುಂದೆ ಕೂತು ಹೋಗಿಬಿಡೋರು. ಆಗ ಅವ್ರು ಪೂಜಾರಿ ಪೂಜೆ ಭಜನೆ ಚಾಲು ಮಾಡೋ ಹೇಳೋ ದಿಟ್ಟ ಸಮಾಧಾನ ತಡಿ ಅವ್ರು ಅಷ್ಟು ಎದ್ದು ದೂರ ಹೋಗೋಣ ಚಾಲು ಮಾಡೋಕ್ಕೆ ಅಂತಂದ್ರೆ ಅವರು ಅಷ್ಟು ಬೇಸರ ಪರಮಾರ್ಥ ಮಾಡೋದು ನೋಡ್ಬೇಕಾದ್ರೆ ನೀವು ಪುರಾಣ ಪ್ರವಚನ ಇದ್ದರೆ ಬಡಕ್ಕೆ ಎದ್ದು ಹೋಗಿಬಿಡ್ತಾರೆ. ಎಲ್ಲೇ ಮಾತಿಂದ ಇರ್ತಾರಲ್ಲ ಎತ್ತರ ಪದ ಏನು ಚರ್ಚೆ ಮಾಡ್ಕೊಂಡು ಕೂತ್ ಬಿಡೋದಲ್ಲಿ ಇದ್ರ ಸಲಾಗ ನಾವು ಬಂದಿಲ್ಲತ್ತ. ಹಂಗೆ ಅವ ಅಲ್ಲಿ ಮಠಕ್ಕೆ ಹೋದ, ಗುರುಗಳ ಕೂತ ರಾತ್ರಿ ಕಳೆದ, ಎದ್ದು ಮುಂಜಾನೆ ಗುರುಗಳು ಹೇಳಿದ ಕಸ ನೋಡ್ದ. ನಾ ಏನು ತಿಳಿದು ಬನ್ನಿ ಇದು ಬೇರೆ ನಡೀತಲ್ಲ ಅಂತ ಅಷ್ಟು ಮನಸ್ಸಿನಾಗ ಬತ್ತಾವ. ನಾ ಇಲ್ಲೆಲ್ಲ ಶಿಸ್ತಿರ್ಬೇಕು, ನಸುಕಿನಾಗ ನಾಷ್ಟ ತಯಾರಾಗೋಣ ನಮ್ಮನ್ನ ವ್ಯವಸ್ಥಾರು, ಬಿಸಿನೀರು ಕಾಯಿಟ್ಟಿರ್ತಾರೆ ಜಳಕಕ್ಕೆ, ಹಿಂಗೆಲ್ಲ ತಿಳಿದಿದ್ದಾವ. ಆಮ್ಯಾಗ ಗುರುಗಳು ಅವ್ರು ದಿನ ರೂಢಿ ಬಡ ತಣ್ಣೀರು ಜಳಕ ಮಾಡ್ರು. ಗುರುಗಳು ಕೇಳಿದ ಬಿಸಿನೀರು ಹೇಳಿದ ಕೇಳ ಅಲ್ಲೇ ಅಂದ್ರೆ ಬಿಸಿನೀರು ಇವನೇ ಮಾಡೋದು ನಾ ಮಾಡಿಲ್ಲ ಮುಂದೆ ಅಂದ್ರೆ ತಣ್ಣೀರು ಅನಿವಾರ್ಯ ಬರ್ತಾವೆ ಎಂದೂ ನೋಡಿದ್ದಿಲ್ಲ ಅವನು. ಯಾಕಂದ್ರೆ ಅಂಜಿಕೆ ಹಾಕಿ ಎಲ್ಲ ವ್ಯವಸ್ಥೆ ಮಾಡ್ಕೊತಿದ್ದ. ಬಿಸಿನೀರು ಕಾಯಿಸ್ಕೊಡ್ತೈತಿ, ಬಿಸಿ ರೊಟ್ಟಿ ಮಾಡಿಕೊಡ್ತೀವಿ, ಎಲ್ಲ ವ್ಯವಸ್ಥೆ ಮಾಡ್ತಿಲ್ಲ ಮನ್ಯಾಗ. ಹಂಗಾಗಿ ಇಲ್ಲಿ ಅಂತ ಅವ ತಿಳಿದಿದ್ದ. ಆಮ್ಯಾಗ ತಣ್ಣೀರು ಜಾಗ ಹಂಗಟ್ಟೆ ಮಾಡಿ ಗಡ ನಡುಕು ತಣ್ಣೀರು ಜಾಗ ಮಾಡಿದ. ಪೂಜಾ ಶುರು ಆಯ್ತು, ಪೂಜೆ ಮಾಡಿದ. ನಾಷ್ಟ ಟೈಮ್ ಯಾವಾಗ ಚಿಂತೆ ಇತ್ತವ. ಇನ್ನು ಯಾವಾಗ ನಾಷ್ಟ ಎಡೊತ್ತಿಗೆ ಬರ್ತೈತಿ. ಈಗ ನಾವು ಅಲ್ಲಿಂದ ತರ್ತಾರೆ ಇಲ್ಲಿಂದ ತರ್ತಾರೆ, ನಾವು ಮಾಡಿದ್ವ ನಿಮ್ಗೆ ಅಟ್ಟಿಲ್ಲ. ನಾವು ಯಾವ್ದಾರ ಸಪ್ತಾಹಗಳಿಗೆ ಹೋದ ಅಂದ್ರೆ ನಮಗೆ ಅದು ಸರಿಯಾಗಿ ನೋಡೋದು, ನಮಗೆ ಪುರೇನೇ ಬೇಕು, ಬಿಸಿನೇ ಬೇಕು, ಹಿಂಗೆಲ್ಲ ನಮ್ಮ ಬಾಯಿ ಸ್ವಚ್ಛ ಆಗತ್ತೇವೆ ನಾವು ಹೇಳ್ತಿರ್ತೇವೆ. ನಿಮಗೆ ಅಟ್ಟ ಅಂತಲ್ಲ ನಮ್ಮ ಇಷ್ಟೆಲ್ಲ ದೊಡ್ಡದೊಡ್ಡ ಏನಂತ ಹೇಳ್ತೀವಿ ನಾವು ಅವರ ತೀರ್ತಿಲ್ಲ, ನಾವೆಲ್ಲ ಅವರ. ಯಾಕಂದ್ರೆ ಅದರ ಮ್ಯಾಗ ನಮ್ಮ ಹಂಬಲ. ಈಗ ಅವು ತಿಳಿದ ಏನೋ ಇನ್ನೊಂದು ಅರ್ಧ ತಾಸು ಬಿಟ್ಟು ಪುರಿ ಬಸಿ ಉಪ್ಪಿಟ್ಟು ತರ್ತಾರಂತ ಅವ್ರು ತಿಳಿದ ಅಲ್ಲಿ ಆಶ್ರಮದಾಗಿದ್ದಾವ. ಅಲ್ಲಿ ಏನಾಯ್ತಂದ್ರೆ ಈಗ ಜಯ ರಘುವೀರ ಸಮರ್ಥ ಎದ್ರು ಕೂಡಲೇ ಇನ್ನು ಬರ್ತೈತೆ ಅದು ನಾವು ಉಪ್ಪಿಟ್ಟ ಎದ್ದು ಹೋದ್ರೆ ಇನ್ನು ಬರ್ತೈತಿ. ನಾಷ್ಟ ಟೈಮ್ ಮಾತ್ರ ಗುರುಗಳು ಹೇಳಿದ್ರು ಅಲ್ಲಿ ಹೋಗಪ್ಪ ಅಲ್ಲೊಂದು ಗಿಡ ಐತಿ, ಆ ಬೇರೆ ಗಿಡದ ತಪ್ಪಲ ಹಾಕೊಂಬ ಒಂದು 2 ಗಂಟೆಗೆ ಸಣ್ಣಗೆ ಅರಿ ರಸ ಮಾಡೋ 2 ಕಪ್ ರಸ ಮಾಡಿದ್ರು. 2 ಅಡ್ಗ ಏನು ಮತ್ತೆ ಅದಕ್ಕೆ ಅವ್ರು ಔಷಧಕ್ಕೆ ಅದು ಬೇಕಾಗಿರ್ಬೇಕಂತ ನಾವು ತಿಳ್ಕೊಂಡ ಎಲ್ಲ ತಂದು ಮುಂದಿಟ್ಟು ಸ್ವೀಕಾರ ಮಾಡೋದು ಪ್ರಸಾದ. ಅವ್ರ ಗುರುಗಳಿಗೆ ದಿನ ಕೂಡ ಇತ್ತು. ಅವ್ರು ಒಂದು ಗ್ಲಾಸ್ ಬೇನ್ ರಸ ಕುಡಿದ್ರು. ಇವು ಕೆಟ್ಟ ಕೈ ಅದನ್ನ ಹೆಂಗೆ ಕುಡಿತಾರೆ, ಮೋತಿ ಕಿಂಚಾಡ್ಕೊಳ್ತು ಒಂದು ಗುಡ್ಡು ಕುಡ್ದ. ನಾಷ್ಟ ಅಂದ್ರೆ ಅವ್ರ ಗುರುಗಳು ಯಪ್ಪ ಇನ್ನು ಹೆಂಗೆ ಮಾಡೋದು, ಹೊಳ್ಳಿ ಹೋಗ್ಬೇಕಲ್ಲ. ಅಲ್ಲಿ ಹೋದ ಅಂದ್ರೆ ಹೊಳ್ಳಿ ಬರಬೇಡಕ್ಕೆ ಇನ್ನು ಆ ಹಾದಿ ಹುಡುಕಾಡಕತ್ತಾವ. ನಮ್ಮಂತಕ್ಕಂಥ ಕಲಾ ಇರ್ತಾವ. ಹೊಳ್ಳಿ ಮನೆಗೆ ಹೋಗ್ಬೇಕಾದ್ರೆ ಹೆಂಗೆ ಹೋಗ್ಬೇಕು? ಅದು ಅಕಸ್ಮಾತ್ ಆಗಿ ಇವ್ರ ಆಶ್ರಮ ಮಕ್ಕಳಾಗ ದೊಡ್ಡ ಹೊಲ ಇತ್ತು. ಇವ್ರ ಮನೆಯಾಗಿನ ಏನು ಹರ್ಕೊಂಡು ಅಲ್ಲಿ ಬಂದಿತ್ತು. ಸಿಕ್ತಂದವ ಮನೆಗೆ ಹೋಗೋ ಹಾದಿ. ಆ ಗೌಡ್ರ ಹೊಲ್ದಾಗ ಎಮ್ಮೆ ಹೊಡ್ಕೊಂಡು ಮನೆಗೆ ಹೋಗಿ ಮನ್ಯಾಗ ಹೆಂಡತಿಗೆ ದಬಾಣಿಕೆ ಮಾಡಕತ್ತಿ ಎಮ್ಮೆ ಬಿಟ್ಟು ಕೂತಿದ್ದೆ ಅಲ್ಲ. ಗೌಡ್ರ ಹೊಲ್ದಾಗ ಬೆಳೆ ಬಂದಿರ್ತೀರ, ನಾಳೆ ಏನು ಹೇಳೋದವ್ರಿಗೆ ಹಂಗೆ ಕಟ್ಕೋ ಅಂದ. ಮುಂದೆ ಜನ್ಮ ಶುದ್ಧ ಆತು. ಮತ್ತು ನೀವು ಈ ಕಡೆಗೆ ಬಂದಿನ ಮಠಕ್ಕೆ ಹೋಗ್ಬೇಕಿಲ್ಲ ಅಂದ್ರೆ ಎಮ್ಮೆ ನಾವು ಹೊಡ್ಕೊಂಬಂದಿದ್ದೆ ಆತು ಬಿಡು, ಬಾಗಿಲ್ದಾಗ ಬಿಟ್ಟು ಮಠಕ್ಕೆ ಇದೆಲ್ಲ ಜವಾಬ್ದಾರಿ ಇರ್ತೈತಿತ್ತಿಲ್ಲ ನಾವು. ನಾ ಎಲ್ಲರ ಮನೆ ಭಾಳ ಮಂದಿನ ಕೇಳಿನ ಇಂಥವ್ರು ದೊಡ್ಡ ಮಹಾರಾಜಗಳು. ನಾ ಮನ್ಯಾಗಿಲ್ಲ ಮನ್ಯಾಗಿಲ್ಲ ಹೊತ್ತು ಮನೆಗೆ ನಾವು ಮನೆಗೆ ಬೇಕಾರಿ. ನಾವು ಪ್ರಾಣಿ ಅವ್ರ ನಾವೇ ಇಂಥವ್ರದೇವು ಒಂದು ಪ್ರಪಂಚಕರ ಆಟ ಅಂತಂದ್ರೆ ಮೇಡಮ್. ಹೊತ್ತು ಮನೆಗೆ ನಾವಿರಲಿಲ್ಲ ಅಂದ್ರೆ ಅದು ನಡೆಯಂಗಿಲ್ಲ, ನಾವು ಬೇಕಾಗತ್ತೀವಿ. ಹಿಂಗೆ ಏನೇನೇನೋ ಮನುಷ್ಯ ತನ್ನ ವಿಚಾರಗಳನ್ನು ವ್ಯಕ್ತ ಮಾಡ್ತೈತಿ. ಆದ್ದರಿಂದ ಎಲ್ಲದಕ್ಕಿಂತಲೂ ಮುಖ್ಯವಾದದ್ದು ಅಧ್ಯಾತ್ಮದ ಅಧ್ಯಾತ್ಮ ವಿದ್ಯೆ ಅಂತಾರಲ್ಲ. ಹಂಗೆ ಅಧ್ಯಾತ್ಮದಲ್ಲಿ ನಾವು ಬೆರಿತೀವಪ್ಪ ಅಂತಂದ್ರೆ
ಜೀವನದಲ್ಲಿ ಎಲ್ಲ ಹೋಗ್ತೈತಿ ಬರ್ತೈತಿ. ಸ್ತ್ರೀ ನಾವು ಬಾಲ್ಯ ಯೌವನ ಮಕ್ಕಳು 3 ಅವಸ್ಥೆಗಳು ಬರ್ತಾವೆ. ಎಲ್ಲ ಅವಸ್ಥೆಗಳು ಒಂದೊಂದು ಥರ ಮನಸ್ಸುಗಳೆಲ್ಲ ಬದಲಾಕೋತ ಹೋಗ್ತಾವೆ. ಒಂದೊಂದು ಟೈಮ್ ಆದ ಚಂದ ಅನಿಸ್ತೈತಿ ಬಾಲ್ಯ, ಒಂದೊಂದು ಟೈಮ್ ಆಮೇಲೆ ಯೌವನಾವಸ್ಥೆ, ಆಗ ಜಗತ್ತಿನ ಖಬರಾಗಿರೋದ್ರ ಮನುಷ್ಯನಿಗೆ. ಆಮೇಲೆ ಅರ್ಧ ಆಯುಷ್ಯ ಆದ ನಂತರ ಮುಪ್ಪು ಸಮೀಪ ಒಂದೊಂದು ಹೆಜ್ಜೆ ಮುಪ್ಪಾವಸ್ಥೆಯೊಳಗೆ ಹೇಳ್ತಾರೆ ಜವರಿ ದೃಢತಾ ತಗೋರಿ ತಂಚ ಪ್ರೀತಿ ಜರ್ಜರ ಝಾಲೆ ಆವಾಗೈತಿ ನಿಂದಕ್ಕೆ ಹೋಗ್ತೀವಿ. ಮುಪ್ಪಾವಸ್ಥೆ ಸಮೀಪ ಅಂತ ಕೂಡಲೇ ನಮ್ಮನ್ನೆಲ್ಲ ಮನ್ಯಾಗ ಮಕ್ಕಳು ಮೊಮ್ಮಕ್ಕಳು ಸುಸ್ತಾರು ಯಾರು ಕೇಳ್ತೀವಿ ಎಲ್ಲರೂ ಯಾರೂ ನಮ್ಮನ್ನು ಸೇರಂಗಿಲ್ಲ. ಎಲ್ಲಿವರೆಗೆ ನೀನು 4 ದುಡ್ಡು ತಂದು ಸಂಪತ್ತು ಗಳಿಸ್ಕೊಡ್ತೀರ ಅಲ್ಲಿವರೆಗೆ ನೀನೆಲ್ಲ ನೆನೆಸ್ತಾರೆ. ನೀನ ಪರಾಧೀನಾದಿಪ್ಪ ಅಂತಂದ್ರೆ ನಿನ್ನ ಕೈಯ, ನಿನ್ನ ಕಾಲ, ನಿನ್ನ ಕಣ್ಣ, ನಿನ್ನ ಕಿವಿ ಎಲ್ಲ ಅವಸ್ಥೆಯನ್ನು ಅಸ್ತಿತ್ವವನ್ನು ಕಳ್ಕೊಂಡು ಕೂಡಲೇ ನೀ ಯಾಕೆ ಬೇಡ ಇರ್ತಿ. ಹಂಗೆ ಈ ಜಗತ್ತಿನ ನೇಮಿದ ಆದರೂ ಸಹಿತ ಜ್ಞಾನಿಗಳು ಮಹಾಪುರುಷರಾದಂಥವ್ರು ಎಷ್ಟು ಅವ್ರೇನಪ್ಪ ಅಂತಂದ್ರೆ ನಮಗೆ ಎಷ್ಟು ಸುಲಭವಾಗಿ ಹೇಳ್ಯಾರ. ಅನಿರ್ವಾಚ ಧ್ಯಾನ ಮಾಡೋ ದೇವರಾಗ ಅಂತ ಸನ್ಮಾರ್ಗವನ್ನು ಹೇಗೆ ಕೊಟ್ಟಾರ. ನಾವು ನಾವೆಲ್ಲ ಇನ್ನೂ 2-3 ದಿವಸದವರೆಗೆ ಇಲ್ಲೆಲ್ಲ ದಿನನಿತ್ಯದ ಅಧ್ಯಾತ್ಮ ಚಿಂತನೆ ನಡೀತವೆ. ಇನ್ನೂ ಅನೇಕ ದಿನ ಮಹಾತ್ಮರೆಲ್ಲ ಬಂದು ಪ್ರವಚನಾದಿಗಳು ಮಾಡೋದಾರ. ತಾವೆಲ್ಲ ಇಲ್ಲಿ ರಾತ್ರಿ ಟೈಮ ಎಲ್ಲ ಪ್ರಸಾದ ವ್ಯವಸ್ಥೆನೇ ಐತಿ. ಆದ ನಂತರ ಸ್ವಚ್ಛತೆಗೆ ಭಾಳ ಮಹತ್ವ ಕೊಡ್ಬೇಕು. ಅಲ್ಲೇ ಟಿಲೆಟ್ ಕೂತು ಹೊಲಸು ಮಾಡಿ ಈ ಪರಿಸರ ಯಾಕಂದರೆ ಇದೆಲ್ಲ ಸ್ವರ್ಗ ಸಮಾನವಾದ ಸ್ಥಾನ ಇದೆಲ್ಲ. ನಾವು ದಿನನಿತ್ಯ ನೀವು ವರ್ಷಕ್ಕೊಮ್ಮೆ ಬರ್ತೀರಿ, ನಾವು ಅಲ್ಲೇ ಇರ್ತೀವಿ, ನಮಗೇನು ಅನಿಸಂಗಿಲ್ಲ. ಇದನ್ನು ಎಂದರ ಒಂದು 10 ವರ್ಷದಾಗ 20 ವರ್ಷದಾಗ ಬಂದು ಒಂದು ನೋಡ್ರಿಪ್ಪ ಅಂತಂದ್ರೆ ಈ ಪರಿಸರ ಇಲ್ಲಿ ಮೊನ್ನೊಬ್ಬರು ಭಾಳ ದೊಡ್ಡ ವ್ಯಕ್ತಿಗಳು ಬಂದಿರೋದು, ದೊಡ್ಡವರು MD ಡಾಕ್ಟ್ರುಗಳು ಒಂದು 4-5 ಮಂದಿ ಅಂತವ್ರೆಲ್ಲ ಕೊಡ್ಕೊಂಡು ಹೋಗ್ರು, ಎಲ್ಲ ಕುಟುಂಬ ಸಹಿತ ಬಂದರು. ಅವರ ಏನು ಇಲ್ಲಿ ಬರ್ಬೇಕಾಗ್ತಂದ್ರೆ ಎಲ್ಲ ಸಿಂಗಾಪುರ, ಮಲೇಷಿಯಾ ಇನ್ನೂ ಅನೇಕ ಒಂದು 4-5 ರಾಷ್ಟ್ರಗಳು ತಿರುಗಾಡಿ ಪ್ರವಾಸ ಮಾಡಿ ಬಂದಿದ್ದಾರೆ. ಲಾಸ್ಟ್ ಇಲ್ಲೇ ಬಂದಿರೋರು. ನಾವು ಇಷ್ಟೆಲ್ಲ ತಿರುಗಾಡಿದ್ದೀವಿ. ಎಲ್ಲ ಥರದ ವಿಶೇಷ ಏನೇನೇನೋ ಹೊರಗೆ ಸಿಗ್ತೈತೆ. ಅದ್ರ ಸಹಿತ ಸಮಾಧಾನ ಮಾತ್ರ ಎಲ್ಲಿ ಸಿಗಲಿಲ್ಲ. ಇಲ್ಲೇ ಬಂದು ನಮಗೆ ಸಮಾಧಾನ ಇದೆ. ಹಾಗೆ ಪ್ರತಿಯೊಬ್ಬರಿಗೂ ಸಮಾಧಾನ ಕೊಡುವಂಥ ಸ್ಥಾನ ಅಂಥ ಸ್ಥಾನವನ್ನು, ಯಾಕಂದರೆ ಇದೆಲ್ಲ ವ್ಯವಸಾಯ ಮಾಡೋದು, ಬ್ರಹ್ಮಶ್ರೀ ಮಾಡಿದ್ರು, ಮಾಧವಾನಂದ ಪುರುಷರು ಆಗಿರುವಂಥ ಎಲ್ಲ ಮಹಾಪುರುಷರೇ ಸನ್ನಿಧಾನ ಸಮಾಧಿಗಳಿದಾವೆ. ಅವರೆಲ್ಲ ಏನಪ್ಪ ಅಂದ್ರೆ ನಿಮ್ಮ ಹಂಗೆ ಹೋದತ್ತಲ್ಲ ಹಂಗಿರಂಗಿಲ್ಲ. ಅವರು ಶರೀರದಿಂದ ಮರ್ಯಾದರು ಸಹಿತ ಏನಂತಲ್ಲ ಅವ್ರ ಆತ್ಮ ಇಲ್ಲ. ನಮ್ಮನ್ನು ದೇವ್ರು ಹೇಳ್ತೀರಿ ಮಾತು ಹಗಲಲ್ಲ. ನಾಳೆ ನಾವು ಹೋದ ತಿರುಕ್ರಿ ನೀವು, ನಾನು ನಿಮ್ಮ ಕಣ್ಣಿಗೆ ಕಾಣಂಗಿಲ್ಲ, ನೀವೆಲ್ಲರೂ ನನ್ನ ಕಣ್ಣಿಗೆ ಕಾಣ್ತೀರಿ. ಮತ್ತು ಇಷ್ಟೆಲ್ಲ ಇದ್ದಾಗ ನಾವೇನು ಮಾಡ್ತೀವಿ ಅನ್ನೋದು ಅವ್ರು ನೋಡಂಗಿಲ್ಲ. ಅದಕ್ಕೆ ನಾವು ತಪ್ಪು ದಾರಿ ಹಿಡಿಲಾರ್ದ ಸ್ವಚ್ಛತೆ, ಶಿಸ್ತು, ಧ್ಯಾನ 4 ದಿವಸದವರೆಗೆ ಬಹಳ ಅತ್ಯಂತ ಸಮಾಧಾನ ಶಾಂತಿಯಲ್ಲಿ ಜ್ಞಾನ ಸತ್ವನೆಲ್ಲ ಭಾಗಿಗಳಾಗಿ ದಿನನಿತ್ಯ ಎಲ್ಲ ನಿತ್ಯ ಬೆಳಗಿನ ಜಾವ ಕರಾರ್ತಿ ರಾತ್ರಿ ಇವನ್ನೆಲ್ಲ ಭಾರ ಶುರು ಆಕೈತಿ. ಎಲ್ಲ ನಿಯಮಗಳು ಸರಿಯಾಗಿ ಪಾಲನೆ ಮಾಡಿ ನಿಮ್ಮ ಜೀವನದಲ್ಲೇ ಏನು ಕಾಣಬೇಕಾಗಿತ್ತಲ್ಲ ಹೇಳ್ತಲ್ಲ, ಚಿತ್ತ ಸುಚಿತ ಕರಾವೆ ಬೋಲಿನ ಜೀವಿತನಾವೆ ಸಾವಾದ ಹೂವನ್ನು ಬಯಸಾವೆ ನಿಮಿಷ. ಆ ಚಿತ್ತ ಸುದ್ದಿಯನ್ನು ನೀವು ಪಡ್ಕೊಳ್ಳೋಂಥ ಸನ್ಮಾರ್ಗದಲ್ಲಿ ಹೋಗಿ ನೀವೆಲ್ಲರೂ ಜೀವನ ಮುಕ್ತರಾಗತ್ತೆ ಹೇಳ್ಕೊಂಡು 2 ಮಾತು.